ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತ್ರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಧರ್ಮದ ಗುರುಗಳನ್ನು ಆರಾಧನೆಯನ್ನು ಮಾಡ್ತಾ, ನಮ್ಮ ಪ್ರೀತಿಯ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಈ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಯಲ್ಲಿ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಆಲೋಚನೆಗಳು ಬೇಡ. ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಒಂದು ಭಯ ಇರತಕ್ಕಂಥದ್ದು ಇರುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ಭಯ ಬೇಡ. ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ನಿರ್ಭಯವಾಗಿ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥ ಒಂದು ಅಪ್ಪಟ ಆಯುರ್ವೇದದ ಔಷಧಿಯನ್ನು ಸ್ವೀಕರಿಸ್ಬೋದು. ಯಾವುದಪ್ಪ ಔಷಧಿ ಅಂತಂದರೆ ಅದೇ ನಮ್ಮ ಗ್ಯಾಸ್ಟ್ರೋಜೀವನ್. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೆ ಸ್ವೀಕರಿಸಿ. ಮತ್ತು ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೆ ಭೇಟಿ ನೀಡಿ. ಮನುಷ್ಯ ಅಂತಂದ ಮೇಲೆ ಸುಂದರವಾಗಿರ್ತಕ್ಕಂಥ ಒಂದು ವಾಸ್ತುಗೃಹದಲ್ಲಿ ನೆಲೆಸ್ತಕ್ಕಂಥದ್ದು ಎಲ್ರಿಗೂ ಕೂಡ ಒಂದು ಕನಸು. ಮೊದಲು ಬರೀ ವಾಸ್ತುಗೃಹ ಎಂಬತಕ್ಕಂಥದ್ದು ಒಂದು ಕನಸಾದರೆ ಇತ್ತೀಚಿನ ದಿನಮಾನಗಳಲ್ಲಿ ಡೆವಲಪ್ಮೆಂಟ್ ಎಂಬತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲೇ ಆಗಿದೆ. ಜೊತೆಯಲ್ಲಿ ನಾವು ನೆಲೆಸ್ತಕ್ಕಂಥ ವಾಸ್ತುಗೃಹ ಸಂಪೂರ್ಣವಾಗಿ ಸಿದ್ಧವಾಗಿದ್ದು, ಒಂದು ಫುಲ್ಲಿ ಫರ್ನಿಶ್ಡ್ ಆಗಿದ್ದು, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದು ಅಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಕೋರ್ಟ್ ಆಗಿರ್ಬೋದು, ಇಲ್ಲಾಂತಂದರೆ ಆಟ ಆಡಲಿಕ್ಕೆ ಇರ್ತಕ್ಕಂಥ ಒಂದು ಮೈದಾನ ಆಗಿರ್ಬೋದು, ವಾಕಿಂಗ್ ಮಾಡಲಿಕ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನೇ ಹುಡುಕಿಕೊಳ್ಳಿಕ್ಕೆ ಎಲ್ರಿಗೂ ಕೂಡ ಒಂದು ಆಸೆ. ಶ್ರೀಮಂತರಿಗಾದರೆ, ದುಡ್ಡಿರ್ತಕ್ಕಂಥವ್ರಿಗಾದರೆ ಅದೆಲ್ಲವೂ ಕೂಡ ಬಹಳ ಈಸಿ, ಕೊಂಡುಕೊಳ್ಬೋದು. ಆದರೆ ಒಬ್ಬ ಬಡವ ಅದನ್ನು ನೆರವೇರಿಸ್ಕೊಳ್ಬೇಕು ಅಂತಂದರೆ ಅದು ಕನಸು ಹಾಗೆ ಉಳಿದು ಹೋಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಆಲೋಚನೆ ಬೇಡ. ಯಾಕೆ ಅಂತಂದರೆ ಎನ್ಸ್ಪೋ ಪಾರ್ಕ್ಸ್ ಅವರ ವತಿಯಿಂದ ಅಂತಂದರೆ ಎನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪ್ಮೆಂಟ್ಸ್ ಅವರ ವತಿಯಿಂದ ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಆಪೋಸಿಟ್ಟು ಅಂತಂದರೆ ಜಿಯೋನಿಲ್ಸ್ ಗಲ್ಫ್ ಕೌಂಟಿ ಕೋಲಾರದ ಮುಂಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು ಒಳಗೊಂಡಿರ್ತಕ್ಕಂಥ ಒಂದು ವಾಸ್ತುಗೃಹಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಬಡವರಿಗೋಸ್ಕರನೇ ಒಂದು ಭಾಗ್ಯ ಎಂಬತಕ್ಕಂಥ ಮಾತನ್ನು ನಾನು ಇಲ್ಲಿ ಸ್ಪಷ್ಟೀಕರಿಸ್ಬೋದು. ಕೇವಲ 16,90,000 ಪ್ರಾರಂಭ ಆಗ್ತಕ್ಕಂಥ ಇವರ ವಾಸ್ತುಗೃಹಗಳು ಸಿಂಗಲ್ ಬೆಡ್ರೂಮ್ ಆಗಿರ್ಬೋದು, ಡಬಲ್ ಬೆಡ್ರೂಮ್ ಆಗಿರ್ಬೋದು, ತ್ರಿಬಲ್ ಬೆಡ್ರೂಮ್ ಆಗಿರ್ಬೋದು, 4 ಬೆಡ್ರೂಮಿನ ತನಕನೂ ಕೂಡ ಇವರ ವಾಸ್ತುಗೃಹಗಳು ಇದ್ದಾವೆ.
16,90,000ದಿಂದ ಪ್ರಾರಂಭ ಆಗುತ್ತೆ ಇವರ ವಾಸ್ತುಗೃಹಗಳು. ಸ್ಟುಡಿಯೋ ಸೂಟ್ ರೂಮ್ಗಳಾಗಿರ್ತಕ್ಕಂಥದ್ದು ಇದೆ, ಅದರಲ್ಲೂ ಫುಲ್ಲಿ ಫರ್ನಿಶ್ಡು ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇದೆ. 16,90,000 ಆ ಕ್ಷಣ ಸ್ವಲ್ಪ ಬರ್ಡನ್ ಆಗುತ್ತೆ ಅಂತಂದರೆ, ಜೊತೆಯಲ್ಲಿ ಶೇಖರ್ ಡೆವಲಪರ್ಸ್ ರವರ ಒಂದು ಫೈನಾನ್ಷಿಯಲ್ ಬ್ಯಾಕಪ್ ಕೂಡ ನಮಗಿದೆ. ಅವರೇ ಒಂದು ಫೈನಾನ್ಸನ್ನು ಕೂಡ ಕೊಡ್ತಕ್ಕಂಥವ್ರಿದ್ದಾರೆ. ಅದರಲ್ಲಿ ಒಂದು ಆನಂದದಾಯಕ ಏನಪ್ಪ ಅಂತಂದರೆ 0% EMI, 1% ಸ್ಕೀಮ್. ತಿಂಗಳ 16,90,000 ತಾವು ಏನು ಕಟ್ಟಬೇಕು ಅಂದ್ಕೊಂಡಿರ್ತೀರಲ್ಲ, ಅದರ 1%ಅನ್ನು ಕಟ್ತಾ ಹೋದರೆ ಫುಲ್ಲಿ ಫರ್ನಿಶ್ಡ್ ಮನೆ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಎಂಬತಕ್ಕಂಥ ವಾಸ್ತುಗೃಹ ನಿಮ್ಮ ಜೊತೆಲಿ ಆಗ್ತಕ್ಕಂಥದ್ದಿರುತ್ತೆ. ಹಾಗಾದರಲ್ಲೂ ಆಷಾಢದ ಒಂದು ಆಫರ್ ಅಂತ ಹೇಳಿ ಬಹಳ ವಿಶೇಷವಾಗಿ ಭಾರತದಾದ್ಯಂತ ಇರತಕ್ಕಂಥ ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್, ಅದರಲ್ಲೂ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಇವರೇ ಕೊಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಜೊತೆಯಲ್ಲಿ ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್, ಇನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ಅವ್ರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾಯಕ ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಕಾಯಕದ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಬೇಕು, ವಾಸ್ತುಗೃಹದ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂತಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ. 8095363636, 8095363636, 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. www.inspoparks.com ಎಂಬತಕ್ಕಂಥ ಒಂದು ವೆಬ್ಸೈಟ್ಗೂ ಕೂಡ ತಾವು ವಿಸಿಟ್ ಮಾಡಿ. ಒಮ್ಮೆ ತಪ್ಪದೆ ವೀಕ್ಷಿಸಿ ಈ ಒಂದು ಮಾತನ್ನು ತಿಳಿಸ್ತಾ, ಮತ್ತು ಶ್ರೀ ಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಉಚಿತವಾಗಿರ್ತಕ್ಕಂಥ ಒಂದು ಕಂಟೈನರನ್ನು ಇವರು ಕೊಡ್ತಾ ಇದ್ದಾರೆ. ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೆ ಖರೀದಿಸಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮನ್ನೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ನಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿದ್ದಾಯಿತು. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಅದು ತೆಲುಗಲ್ಲಿರ್ತಕ್ಕಂಥ ಒಂದು ಮಾತು. ಅಂತಂದರೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ಇರತಕ್ಕಂಥ ಯಾವುದೇ ವಿದ್ಯೆ ಆದ್ರೂ ಕೂಡ ಅದು ಅಸಂಪೂರ್ಣ. ಗುರುಗಳ ಅನುಗ್ರಹವಿಲ್ಲದೆ ಇದ್ದರೆ, ಗುರುಗಳ ಮಾರ್ಗದರ್ಶನ ಇಲ್ಲದೇ ಇದ್ದರೆ ನಾವು ಯಾವ ಒಂದು ಕೆಲಸವನ್ನು ಕೂಡ ನೆಮ್ಮದಿಯುತವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳೋದು ಅಸಾಧ್ಯ. ಅದು ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಸಾಧಾರಣವಾಗಿ ನೀವು ಯಾವುದೋ ಒಂದು ವಿಚಾರಕ್ಕೆ ಮುಂದುವರಿಬೇಕಾದ್ರೂ ಕೂಡ ಒಂದಿಷ್ಟು ಸಲಹೆಗಳು ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ, ಬೇಕೇ ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ. ಎಲ್ಲವನ್ನೂ ಸಂಪೂರ್ಣವಾಗಿ ಅರಿತಿರ್ತಕ್ಕಂಥವನಾದರೆ ಅದು ಎಲ್ಲೋ ಒಂದು ಕಡೆ ಅಸಾಧ್ಯ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಡೌಟ್ಸ್ ಎಂಬತಕ್ಕಂಥದ್ದು ಇರುತ್ತೆ. ಆ ಡೌಟ್ಸನ್ನು ಕೂಡ ಕ್ಲಿಯರ್ ಮಾಡ್ತಕ್ಕಂಥವ್ರೆ ಗುರು. ಗುರುವಿಗೆ ವಯಸ್ಸಿನ ತಾರತಮ್ಯ ಇಲ್ಲ, ಜಾತಿ ಮತ ಪಂಥ ಇಲ್ಲ. ಯಾರಾದರೂ ಆಗಲಿ, ಏನಾದರೂ ಆಗಲಿ, ಯಾವುದಾದ್ರೂ ಒಂದು ವಿಚಾರ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನು ನಮಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಾವು ಆ ಒಂದು ಸ್ಥಾನಮಾನವನ್ನು ಕರುಣಿಸಲೇಬೇಕು. ಕರುಣಿಸೋದ್ರಿಂದ ನಾವೇನು ಚಿಕ್ಕವರಾಗೋದಿಲ್ಲ. ಆದರೆ ಆ ಕ್ಷಣ ಗೌರವಿಸಿದರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ನಾವು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ನೋಡಿ, ಈ ಒಂದು ಗುರು ಎಂಬತಕ್ಕಂಥ ಒಂದು ಸ್ಥಾನಮಾನ ಹೇಗಿದೆ ಅಂತಂದರೆ ಇದು ಬರೀ ನಮ್ಮ ಪ್ರತಿನಿತ್ಯದ ಬದುಕು ಎಂಬತಕ್ಕಂಥದ್ದಲ್ಲ. ನಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ ನೋಡೋದಾದ್ರೂ ಕೂಡ ಒಬ್ಬ ಮನುಷ್ಯನಿಗೆ ಗುರುಬಲ ಇದ್ದಾಗ ಮಾತ್ರ ಆತನ ಒಂದು ಶುಭ ಕಾರ್ಯಕ್ಕೆ ಒಂದು ದಾರಿ ಅಂತ ಹೇಳ್ತಾರೆ. ಎಷ್ಟೋ ಜನ ಒಂದು ಪ್ರಶ್ನೆಯನ್ನು ವ್ಯಕ್ತಪಡಿಸ್ತಾರೆ. ಏನಪ್ಪಾ ಅಂತಂದರೆ, ಗುರುಗಳೇ ನನ್ನ ಮಗನಿಗೋ ಅಥವಾ ಮಗಳಿಗೋ ಗುರುಬಲ ಎಂಬತಕ್ಕಂಥದ್ದು ಇದೆಯಾ, ಮದುವೆ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿದರೆ, ಒಂದು ಮದುವೆ ಆಗಬೇಕಂತಂದ್ರೂ ಕೂಡ ಗುರುಬಲ ಇದ್ದಾಗ ಮಾತ್ರ. ಹಾಗಾಗಿ ಅಂತಹ ಗುರುಗಳನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಗುರುಗಳ ಅನುಗ್ರಹವನ್ನು ಪಡ್ಕೊಳ್ತಾ, ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾ, ಗುರುಗಳನ್ನು ಗೌರವಿಸ್ತಾ ಇವತ್ತಿನ ದಿವಸ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಸ್ವಾಗತಿಸೋಣ. ಅದಕ್ಕಿಂತ ಮುಂಚೆ ಮಹರ್ಷಿ ಮಂದಿರದಲ್ಲಿ ನಡೀತಾ ಇರತಕ್ಕಂಥ ಜಾತ್ರಾ ಮಹೋತ್ಸವದ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಯಾಕೆ ಅಂತಂದರೆ ಪ್ರತಿನಿತ್ಯವೂ ಕೂಡ ತಿಳಿಸ್ತಕ್ಕಂಥದ್ದೇ, ಆದರೆ ಇವತ್ತು ಕೂಡ ತಿಳಿಸ್ತಾ ಇದ್ದೇನೆ. ಮಹರ್ಷಿ ಮಂದಿರ ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ಅದ್ಭುತವಾಗಿ ನೆರವೇರಬೇಕು ಅಂತ ನಮ್ಮೆಲ್ಲರ ಆಶಯ. ಇದು ನಮ್ಮ ಒಬ್ಬರ ಕೈ ಜೋಡಿಸಿದ್ರೆ ಅದು ಅಸಾಧ್ಯ. ತಮ್ಮೆಲ್ಲರ ಕೈಗಳು ಕೂಡ ಸೇರಬೇಕು. ಒಂದೇ ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ಅಲ್ವಾ, ಎರಡೂ ಕೈ ಸೇರಿದ್ರೇ ಚಪ್ಪಾಳೆ. ಹಾಗಾಗಿ ತಾವೆಲ್ಲರೂ ಕೂಡ ಜೊತೆ ಬಂದು ನಿಂತು ಭಗವಂತನ ಈ ಒಂದು ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ಧೂರಿಯುತವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮನ್ನೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಲಕ್ಷ್ಮೀ ಭೂವರಹಸ್ವಾಮಿಯ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಆಗಿರ್ಬೋದು. ಪ್ರತಿಷ್ಠಾಪನೆ ನೋಡಿ, ಎಷ್ಟೋ ಕಡೆ ನಾವು ಒಂದು ವಿಚಾರವನ್ನು ಗಮನಿಸಬೇಕು. ಏನಪ್ಪ ಅಂತಂದರೆ, ಪ್ರತಿಷ್ಠಾಪನೆ ಆದಮೇಲೆ ಅಲ್ಲಿನ ಶಕ್ತಿಯ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕಂಡುಕೊಳ್ತೀವಿ. ಆದರೆ ನಮ್ಮ ಕ್ಷೇತ್ರದಲ್ಲಿ ಭಗವಂತ ಅದನ್ನು ಎಂಥ ವಿಸ್ಮಯನೋ ಏನೋ,
ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಆತ ಭಗವಂತ ರಾಜಾರೋಷವಾಗಿ ಕೂತ್ಕೊಳ್ಳೋದಕ್ಕಿಂತ ಮುಂಚೆನೇ ಭಗವಂತನ ಆರ್ಭಟ ಗಗನದತ್ತಿತ್ತು. ಯಾಕೆ ಅಂತಂದರೆ ದೇವಸ್ಥಾನಕ್ಕಿಂತ ಮುಂಚೆ 11 ದಿನಗಳ ಮಂಡಲಾನುಷ್ಠಾನ, ಅದಕ್ಕಿಂತ ಮುಂಚೆ ಸ್ವತಃ ನಮ್ಮ ಅನುಭವಕ್ಕೆ ಬಂತು ಭಗವಂತನ ಶಕ್ತಿ ಏನು ಎಂಬತಕ್ಕಂಥದ್ದು. ಹಾಗಾಗಿ ಅಲ್ಲಿ ಭಗವಂತ ಮಾತನಾಡ್ತಕ್ಕಂಥ ಭಗವಂತ, ಆ ಮಾತನಾಡ್ತಕ್ಕಂಥ ಭಗವಂತ ಅಲ್ಲಿ ಕೂತಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಸಾಕ್ಷಿನೇ 11 ದಿನದ ಮಂಡಲಾನುಷ್ಠಾನ. ಸುಮ್ಮನೆ ನೋಡಿ, ಜನಗಳು ಇವತ್ತಿನ ದಿವಸ ವಾಸ್ತುಗ್ರಹದಲ್ಲಿ ಸಾಧಾರಣವಾಗಿ ನಾವು ನೋಡೋದಾದರೆ ಇಲ್ಲಿ ಕೂತ್ಕೊಂಡಿರ್ತೀವಿ, ಅಲ್ಲಿರ್ತಕ್ಕಂಥ ಒಂದು ರಿಮೋಟನ್ನು ಎತ್ಕೊಳ್ಬೇಕಂತಂದರೆ ಪಕ್ಕದಲ್ಲಿ ಯಾರಾದರೂ ಓಡಾಡ್ತಿದ್ರೆ ಅವರ ಸಹಾಯವನ್ನು ಅವಲಂಬಿಸ್ತೀವಿ ನಾವು, ಅಲ್ಲಿರೋ ರಿಮೋಟ್ ಕೊಡಪ್ಪ ಅಂತ ಹೇಳಿ. ಅಂತಂದರೆ ಅಷ್ಟರ ಮಟ್ಟಿಗೆ ಒಂದು ಸೋಂಬೇರಿತನವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ಬಿಡ್ತೀವಿ. ಅದೇನು ಮಾಡೋದಕ್ಕಾಗೋದಿಲ್ಲ. ಒಂದು ನಾವು ಮಾಡ್ತಕ್ಕಂಥ ಕಾಲದಲ್ಲಿ ಒಂದು ಸ್ಟ್ರೆಸ್ಸೋ ಏನೋ. ಆದರೆ ಜನರು ಅಲ್ಲಿ ನಿಜವಾಗ್ಲೂ ಒಂದು ಶಕ್ತಿ ಇದೆ ಎಂಬತಕ್ಕಂಥ ಒಂದು ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬೆಂಗಳೂರು ನಗರದಿಂದ ಹಿಡಿದು ಗ್ರಾಮಾಂತರ ಪ್ರದೇಶವಾಗಿರ್ತಕ್ಕಂಥ ಏರ್ಪೋರ್ಟಿನ ಹತ್ತಿರ ಅಲ್ಲಿರ್ತಕ್ಕಂಥ ಆಶ್ರಮದ ತನಕ ಬಂದು ಭಗವಂತನ ದರ್ಶನವನ್ನು ಮಾಡಿ ಬಂದು ಹೋದ ಮೇಲೆ ಅವರ ಕಾರ್ಯಸಿದ್ಧಿ ಆಗಿ ಮತ್ತೊಮ್ಮೆ ಭಗವಂತನ ದರ್ಶನವನ್ನು ಮಾಡೋಕ್ಕೆ ಬಂದಿದ್ರಲ್ಲ 11 ದಿವಸದ ಕಾಯಕದಲ್ಲಿ, ಅಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಒಂದು ಸತ್ಯಾಸತ್ಯತೆ ಏನಪ್ಪ ಅಂತಂದರೆ ಅಲ್ಲಿ ಕೂತಿರ್ತಕ್ಕಂಥ ಭಗವಂತ ಮಾತನಾಡ್ತಕ್ಕಂಥವನು ಅಂತ ಹೇಳಿ. ಅಂಥ ಶಕ್ತಿ ಉಳ್ಳಂಥವ್ರು ಭಗವಂತ. ಮಳೆ ನೋಡ್ತಾ ಇಲ್ಲ, ಗಾಳಿ ನೋಡ್ತಾ ಇಲ್ಲ, ಚಳಿ ನೋಡ್ತಾ ಇಲ್ಲ, ಬಿಸಿಲು ನೋಡ್ತಾ ಇಲ್ಲ, ಜನರಿಗೆ ಏನಾದರೂ ಪರವಾಗಿಲ್ಲ, ನಾವು ಭಗವಂತನ ದರ್ಶನ ಮಾಡಬೇಕು, ನಮಗೊಂದು ಅವಕಾಶ ಮಾಡಿಕೊಡಿ. ಅಷ್ಟರ ಮಟ್ಟಿಗೆ ಒಂದು ಕಿಚ್ಚು ಹೆದ್ದಿತ್ತು 11 ದಿನದ ಮಂಡಲಾನುಷ್ಠಾನ. ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಅಂತಲೇ ಹೇಳ್ಬೋದು. ಅಂತಹ ಭಗವಂತ, ಮಾತನಾಡ್ತಕ್ಕಂಥ ಭಗವಂತ ಸಾಲಿಗ್ರಾಮ ರೂಪದಲ್ಲಿ ಬಂದು ಬೇಡಿ ಬರ್ತಾ ಇರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಕೂಡ ಹರಿಸಿ ಆರಾಧಿಸ್ತಾ ಇರ್ತಕ್ಕಂಥದ್ದಿದೆ. ಎಂತಹ ಅದ್ಭುತ! ಅಂತಹ ಭಗವಂತನ ಜಾತ್ರಾ ಮಹೋತ್ಸವ ಇನ್ನೇನು ಆಗೋ ಈಗೋ ಅಂತಂದರೆ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಶ್ರಾವಣ ಮಾಸದ ಆ ಒಂದು ಶುಕ್ಲ ಪಕ್ಷದ ನಾಗರ ಪಂಚಮಿ ದಿನದಂದು ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ತಾಯಿಯ ಒಂದು ಸಾನ್ನಿಧ್ಯ, ಭಗವಂತನ ಒಂದು ಸಾಲಿಗ್ರಾಮದ ಪ್ರತಿಷ್ಠಾಪನೆ, ಇದೆಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತದ ಜೊತೆಗೆ ಇದು ನಮ್ಮ ಆಂದೋ ಎಂಬತಕ್ಕಂಥ ಮಾತು ಹೇಳೋದಾದರೆ ಅದು ಅತಿಶಯೋಕ್ತಿ ಆಗುತ್ತೆ. ಇದು ನಿಮ್ಮೆಲ್ಲರ ಒಂದು ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ, ಲಕ್ಷ್ಮೀ ಭೂವರಹ ಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಮುಖಗಳು ತಮ್ಮೆಲ್ಲರಿಗೂ ಕೂಡ ಸದಾಕಾಲ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತಡ ಆಗೋಗಿದೆ, ಗುರುಗಳನ್ನು ಆದಷ್ಟು ಬೇಗ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಗುರು ರಾಘವೇಂದ್ರ ದೇವತಾಭ್ಯೋ ನಮೋ ನಮಃ. बोलो भगवान शिरडी सद्गुरु साईनाथ महाराज की जय. जय गुरुदत्त महाराज की जय. जगद्गुरु आदि शंकराचार्य महाराज की जय. शंकर मध्व रामानुजाचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಗುರುವಿನ ಅನುಗ್ರಹ ಇರಲಿ. ಗುರು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಜಗದ್ಗುರುಗಳ ಆಶೀರ್ವಾದ ಇದ್ದರೆ ಎಲ್ಲವೂ ತಾವಂದುಕೊಂಡಂತಹ ರೀತಿ ತಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಇಷ್ಟು ಹೊತ್ತಿನ ಮುಂಚೆ ಏನೇ ವಿದ್ಯೆ ಇದ್ದು, ಯಾವುದೇ ಇದ್ದು, ಏನೆಲ್ಲ ನಮ್ಮ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಸಾಕಷ್ಟು ನೈಪುಣ್ಯತೆ ಇದ್ದು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದರೂ ಅದರಲ್ಲೂ ಒಂದಷ್ಟು ಮಾರ್ಗದರ್ಶನವನ್ನು ತೋರಿಸಬೇಕಾದಂಥವರು ಗುರು ಒಬ್ಬರ ಜೊತೆಗಿದ್ದರೆ ಆ ವಿದ್ಯೆಗೆ ಒಂದು ಮಹತ್ವ ಅಂತ ಹೇಳ್ತಾ ಇದ್ರು. ಅದು ಸತ್ಯವೇ ಸತ್ಯ. ಯಾವತ್ತೂ ನಾನು ಎಂಬತಕ್ಕಂತಹ ಪದಕ್ಕೆ ಅರ್ಥವೇ ಇಲ್ಲ. ನನ್ನೊಂದಿಗೆ ಗುರು ಇದ್ದಾರೆ ಅಂದಾಗ, ಗುರುವಿನ ಮಾರ್ಗ ಇದೆ ಅಂದಾಗ, ಗುರುವಿನ ಅನುಗ್ರಹ ಇದೆ ಅಂದಾಗ ಆ ಗುರಿಗೆ
ಮತ್ತಷ್ಟು ಮಹತ್ವದ ಶಕ್ತಿ ಇರುತ್ತೆ. ಅಂತಹ ಅದ್ಭುತವಾದ ಶಕ್ತಿ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಗುರುವಿನ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಭಗವತಿ ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಗ್ರಾಮಿಣೀ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೀ ನಮಃ, ಗಣಗಣವಲ್ಲಭಾಯ ನಮಃ, ಗಣೇಶ್ವರಣ್ಯೇ ನಮಃ, ಕುಮಾರಗಣನಾಥಾಂಬಾಯ ನಮಃ, ತ್ರೈಮೂರ್ತಿಯೇ ನಮಃ, ಅನುಗ್ರಹ ಪ್ರದಾತ್ರಯೇ ನಮಃ, ಆದಿಮಧ್ಯಾಂತರಹಿತಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 11/7/2024 ಗುರುವಾರ, ಪಂಚಮಿ, ಪುಬ್ಬ ನಕ್ಷತ್ರ. ಇವತ್ತು ಗುರುವಾರ ಪಂಚಮಿ ಆದ್ದರಿಂದ ಇವತ್ತು ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತಿರ್ತೀರೋ, ಯಾವ ಕೆಲಸವನ್ನು ಸಾಕಷ್ಟು ದಿನಗಳಿಂದ ನಿಂತು ಒಂದು ಒಳ್ಳೆಯ ಮುಹೂರ್ತಕ್ಕಾಗಿ ತಾವು ಕಾಯ್ತಾ ಇದ್ದರೆ, ಗುರುವಾರದ ಪಂಚಮಿ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಸಾಕಷ್ಟು ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು. ಗುರುವಾರ ಪಂಚಮಿ ಬಂದಾಗ ಗುರುವಿನ ಅನುಗ್ರಹವನ್ನು ಪಡೆದು ನಿಮ್ಮ ಧರ್ಮದ ಗುರುಗಳನ್ನು, ನಿಮ್ಮ ಮಾತಾಪಿತೃಗಳನ್ನು, ತಂದೆ ತಾಯಿ ಆಶೀರ್ವಾದ ಪಡೆದು ಇವತ್ತಿನ ಕಾಯಕವನ್ನು ಶುರು ಮಾಡಿ ಖಂಡಿತ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷಕ್ಕೆ 12 ಗಂಟೆ 11 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೂ ಭಾಳ ವಿಶೇಷವಾದಂಥ ಕಾಲ ಇದೆ. ಈ ಸಮಯದಲ್ಲಿ ತಾವು ತಮ್ಮ ಶಕ್ತಿಯಾನುಸಾರ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನೀರುಣಿಸೋದಾಗಲಿ, ಆಹಾರ ಕೊಡ್ತಕ್ಕಂಥದ್ದಾಗಲಿ, ಅಥವಾ ಒಂದು ಧರ್ಮ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಲಿ, ಧರ್ಮದ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದರ ಯಶಸ್ಸು, ಅದರ ಶ್ರೇಯಸ್ಸು ಮತ್ತಷ್ಟು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ, ಮಾಡುವ ಕೆಲಸ ಅತ್ಯುತ್ತಮವಾಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಷಡ್ಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಾಡುವ ಪ್ರತಿಯೊಂದು ಕಾಯಕವೂ ಶ್ರೇಷ್ಠವಾಗಿ ಶ್ರೇಯದಾಯಕವಾಗಿರ್ತಕ್ಕಂಥದ್ದಾಗತ್ತೆ. ಇವತ್ತು ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣಬಹುದು. ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ಮಾಡಿಕೊಳ್ಳೋದು ಬೇಡ. ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡುವ ಪ್ರತಿಯೊಂದು ಕಾಯಕದ ಪ್ರಾರಂಭದಲ್ಲಿ ಗುರುನ ಪ್ರಾರ್ಥನೆ ಮಾಡಿ. ನಿಮ್ಮ ಧರ್ಮದ ಗುರುಗಳನ್ನು, ಪಾಠ ಹೇಳುವ ಗುರುಗಳನ್ನು ಅಷ್ಟೇ ಯಾಕೆ, ತಾಯಿಯೇ ಮೊದಲ ಗುರು ಅಂದಾಗ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೂ ಅದು ಗುರುವಿಗೆ ನಾವು ಕೊಡುವಂತಹ ಬೆಲೆ ಆಗತ್ತೆ. ಹಾಗಾಗಿ ಇವತ್ತು ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರ್ತಾ ಇದೆ. ಕುಟುಂಬದಲ್ಲಿರ್ತಕ್ಕಂಥವರಾಗಲಿ, ಅಣ್ಣ ತಮ್ಮಂದರಾಗಲಿ, ಅಕ್ಕ ತಂಗಿಯರಾಗಲಿ, ಅಥವಾ ಯಾರು ನನ್ನವರು ಅಂತಿದ್ದಾರೋ ಅವರು ಎಲ್ಲೋ ಒಂದು ಕಡೆ ನಿಷ್ಠೂರದ ಮಾತನ್ನಾಡಿ ಮನಸ್ಸನ್ನು ನೋಯಿಸುವಂಥ ಪರಿಸ್ಥಿತಿ ಎದುರಾಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಇದನ್ನು ಸರಿಪಡಿಸ್ಕೊಂಡು ಇದನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆದಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಕ್ಷಣಗಳನ್ನು ದೂರ ಮಾಡಿಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸದಲ್ಲಿ ನೀವು ಮುನ್ನಡಿಬೇಕಾದರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಮನೆ ಮುಂಭಾಗ ಬಂದು ತುಳಸಿಗೆ ನಮಸ್ಕಾರ ಮಾಡಿದ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಮಿಶ್ರಿತ ಮಾಡಿಕೊಂಡು ಅರಿಶಿಣದ ನೀರಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಇಂತಹ ಒಂದು ಪ್ರಕ್ರಿಯೆಯನ್ನು ವೃಷಭ ರಾಶಿಯವರು ಮಾಡಿದ್ದೇ ಆದರೆ ಗುರುವಿನ ಅನುಗ್ರಹ ಆಗುತ್ತೆ. ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭದಿಂದ ಇವತ್ತಂದರೆ ಬೆಳಗ್ಗೆ ನೀವು ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ನಿಮಗೆ ಸಿಗುವಂಥ ಒಂದು ಸ್ಥಾನಮಾನದ ಬಗ್ಗೆ ಏನು ಚಿಂತನೆ ಮಾಡ್ತಿದ್ದೀರೋ ಅದೆಲ್ಲದರಲ್ಲೂ ಸಹಿತ ಒಂದು ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಗ್ರಾಮದೇವತೆ ಅಥವಾ ನಿಮ್ಮ ಕುಲದೇವರು ಆ ತಾಯಿಯ ಅನುಗ್ರಹದಿಂದ ಸಾಕಷ್ಟು ಒಳ್ಳೆಯ ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇರುವ ಜವಾಬ್ದಾರಿಗೆ ಮತ್ತಷ್ಟು ಜವಾಬ್ದಾರಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇದೆ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇದೆ. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ತೊಗರಿ, 1 ಚಿಟಿಕೆಯಷ್ಟು ತೊಗರಿಬೇಳೆ, ಇದು ಅವರೆಬೇಳೆ, ಅವರೆ, ತೊಗರಿ ಮತ್ತು ಅಕ್ಕಿ, ಈ 3 ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆಗಿಂದಾಗಲೇ ಬಂದೊದಗುವಂಥ ಯಾವ ಸಂಕಷ್ಟಗಳಿದ್ರೂ ಕಷ್ಟಗಳಿದ್ರೂ ಎಲ್ಲವನ್ನೂ ದೂರ ಮಾಡ್ಕೊಳ್ತೀರಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ವಲ್ಪ ಶೀತ ಬಾಧೆ, ನೆಗಡಿ, ತಲೆನೋವಿನಿಂದ ಒದ್ದಾಡುವಂಥದ್ದಾಗತ್ತೆ. ಮನಸ್ಸು ಚಂಚಲತೆಯಿಂದ ಇರುತ್ತೆ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಮನಸ್ಸಲ್ಲಿ ದ್ವಂದ್ವ ಚಿಂತನೆ ಇರೋದ್ರಿಂದ ಯಾವ ಕೆಲಸಕ್ಕೆ ನಾನು ಮುಂದಾಗಬೇಕು, ಯಾವ ಕೆಲಸ ಸರಿ ಇದೆ, ಯಾವುದು ಮುಂದುವರಿಸಿದ್ರೆ ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ರ ಅರಿವು ಇಲ್ಲದಂಥ ರೀತಿ ಆಗಿಬಿಡುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ದೂರವಾಗಿ ತಲೆ ಕೆಡಿಸ್ಕೊಂಡು ಹೋಗ್ತೀರಿ. ಆದರೆ ಮನಸ್ಸಲ್ಲಿ ಬೇರೊಂದು ಥರ ಆಲೋಚನೆಗಳು ನಿಮ್ಮಲ್ಲಿ ಇರೋದ್ರಿಂದ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕಪ್ಪ ಎಂಬತಕ್ಕಂಥ ಚಿಂತನೆ ಒಂದು. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಗುರು ಹಿರಿಯರು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಅಲ್ಲಿ ಆಗುವಂತಹ ಒಂದಷ್ಟು ವ್ಯತ್ಯಾಸಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಇವತ್ತು ನೀವು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 45 ನಿಮಿಷದಿಂದ 2:20ರವರೆಗೂ, 1:45ರಿಂದ 2 ಗಂಟೆ 20 ನಿಮಿಷಕ್ಕೆ ಕರ್ಕಾಟಕ ರಾಶಿಯವರಿಗೆ ಒಂದು ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದ್ರ ಬಗ್ಗೆ ನೀವು ಆಲೋಚನೆ ಮಾಡಿದ್ರೂ ಆಲೋಚನೆಯನ್ನು ಸರಿಯಾದ ಸನ್ಮಾರ್ಗದಲ್ಲೇ ತೆಗೆದುಕೊಂಡು ಹೋಗ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬಹುದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಗುರು ಹಿರಿಯರ ಮಾತಿನಂತೆ ನಡ್ಕೊಂಡು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹತ್ತಿರದಲ್ಲಿ ಯಾವುದಾದ್ರು ಗುರುಗಳ ಸಾನ್ನಿಧ್ಯ ಇದ್ದರೆ ಅಲ್ಲಿ ಹೋಗಿ ಗುರು ದರ್ಶನ ಮಾಡಿಕೊಂಡು, ಗುರು ಬಾಧಿಕೆಗಳ ದರ್ಶನ ಮಾಡಿಕೊಂಡು, ಗುರು ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸೋದ್ರಿಂದಲೂ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸ ಮತ್ತಷ್ಟು ಅದ್ಭುತವಾಗಿ ಸಿದ್ಧಿಯಾಗಬೇಕಾದ್ರೆ ತಪ್ಪದೀರ ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಯಾರೊಂದಿಗೆ ಮಾತಾಡಬೇಕಾದ್ರೂ ನಿಮ್ಮ ಗರ್ಜನೆ, ನಿಮ್ಮ ನೋಟ, ನಿಮ್ಮ ಮಾತು, ಅದರಲ್ಲೂ ನೀವು ನಡ್ಕೊಳ್ಳುವಂಥ ರೀತಿ ಇದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ದೂರದ ಬಗ್ಗೆನೇ ಚಿಂತನೆ ಮಾಡ್ತೀರಿ. ಹಾಗೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಲಿಲ್ಲ ಅಂದರೂ ಎಡವಟ್ಟೇನೆ. ಆದರೆ ಇವತ್ತು ಒಂದು ವಿಚಾರ ತಲೆಗೆ ತಂದ್ಕೊಳ್ಳಿ. ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡೋದಾಗಲಿ, ಅಥವಾ ಗೋಧಿ ಮತ್ತು ಬೆಲ್ಲವನ್ನಾಗಲಿ, ಅಥವಾ ಉದ್ದು ಮತ್ತು ಬೆಲ್ಲವನ್ನಾಗಲಿ, ಇಂಥದ್ದನ್ನು ವಿಷ್ಣು ಆಲಯದಲ್ಲಿ ಅಥವಾ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಸಿಂಹರಾಶಿಯವರು ತಂದುಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು 1 ಗಂಟೆ 20 ನಿಮಿಷದವರೆಗೂ ಮಾತ್ರ ನಿಮ್ಮ ಫಲಾಫಲಗಳಲ್ಲಿ ಒಂದಷ್ಟು ಬಲ ಇರುತ್ತೆ. ಅದಾದ ನಂತರ 4:15 ತನಕ ಒಂದೆಲ್ಲ ಒಂಥರ ಸಮಸ್ಯೆಗೀಡಾಗತ್ತೆ. 4 ಗಂಟೆ 30 ನಿಮಿಷದ ನಂತರ ಒಂದಿಷ್ಟು ಬೆಳಕನ್ನು ಕಾಣಬಹುದಾಗತ್ತೆ. ಹಾಗಾಗಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಸಂಧ್ಯಾಕಾಲ ತಪ್ಪದೀರ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲೇನೋ ತಾವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಆಗುವ ಮುನ್ನ ಅದು ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸುತ್ತೆ. ಯಾವುದೇ ಕೆಲಸ ಕಣ್ಣೆದುರುಗ ಕಂಡರೂ ಇಂಥದ್ದು ನಾನು ಮಾಡ್ತೀನಿ ಅಂತ ನಿಮ್ಮ ಒಳಮನಸ್ಸು ಹೇಳಿದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕೋದಿಲ್ಲ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಇನ್ನೇನಾದರೂ ಒಂದು ಸಾಧನೆಯನ್ನು ಸಿದ್ಧಿಪಡಿಸ್ಕೊಳ್ಬೋದಾ? ಖಂಡಿತ ಸಿದ್ಧಿ ಆಗುತ್ತೆ. ಅದಕ್ಕಾಗಿ ತಾವು ಶ್ರಮಿಸಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ.
ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಕಡಲೆಬೇಳೆ ಅಂದರೆ ಗುರು, ಉದ್ದು ಅಂದರೆ ರಾಹು. ಈ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಆಗಿಂದಾಗಲೇ ಬಂದೊದಗುವಂಥ ಯಾವ ಸಮಸ್ಯೆ ಆದರೂ ಅಲ್ಲಿಂದಲೇ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಪ್ಪ. ನೀವು ಚೆನ್ನಾಗಿರ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರಲ್ಲಿ ಶಕ್ತಿನಗರ್ಲಿಂದ. ಓನಮ್ಮ. ಅಮ್ಮ ತಮ್ಮ ಹೆಸರು? ವಿಜಯಲಕ್ಷ್ಮಿ. ನನ್ನ ಮಗ 27 ವರ್ಷದ ಮಗ ಹೋಗ್ಯಾನಂತ ಹೇಳಿದ್ನಲ್ಲಪ್ಪ ಅವತ್ತು. ನಾನೇಪಿ ಇನ್ನ ಬಂದಿಲ್ಲ, ಫೋನು ಮಾಡಿಲ್ಲ. ನಮ್ಮ ಮನೆಯವ್ರು ಮಾತಾಡತಾರಂತ ನಿಮ್ ಕೂಡ, ಅಪ್ಪ ಕೂಡ. ಆಯ್ತಮ್ಮ, ಗುರುಜನ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮ್ಮ ಮನೆಯವ್ರು ಮಾತಾಡ್ತಾರಂತ ಗುರುಜಿ. ಕೊಡಮ್ಮ, ಕೊಡು ತಾಯಿ. ನನ್ನ ಮಗನ ಸಲಗೆ ಗುರುಜಿ. ಆಯ್ತಮ್ಮ, ನಾನು ಮಾತಾಡ್ತೀನಿ, ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಅದೇ ರೀ, 25 ವರ್ಷ ಆಯ್ತು. 27 ವರ್ಷದವ. 2 ವರ್ಷದಿಂದ ಹೊಲ ನೋಡ್ಕೊಂತ ಹೋಗ್ತಿದ್ದ ಗುರುಜಿ. ಈಗ 2 ತಿಂಗಳಾಯ್ತು ಬೆಂಗಳೂರಿಗೆ ಹೋಗ್ಬಿಟ್ಟ ಹುಡುಗ. ಮನ್ಯಾಗ ನಮ್ ಕೂಡ ಜಗಳ ಆಡಿಕೊಂಡು ಏನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಏನಿಲ್ಲ. ಅದಕ್ಕೆ ಅನುಷ್ಠಾನ ಏನಾನ ಇದ್ರ ಗುರುಜಿ ಹೇಳಿಕೊಡ್ರಿ. ಈಗ 2 ತಿಂಗಳಾಯ್ತಾ ಬೆಂಗಳೂರು ಕಡೆ ಹೊರಟು? ಹೌದು ಗುರುಜಿ, 2 ತಿಂಗಳಾಯ್ತು. ಮೇ 15ಕ್ಕೆ ಹೋಗ್ಯಾನ ಗುರುಜಿ. ಏನು ಓದ್ತಾ ಇದ್ದ? ಏನು ಓದಿದ್ದಾನೆ? ವಿದ್ಯಾಭ್ಯಾಸ ಏನು ಮಾಡಿದ್ದಾನೆ? ವಿದ್ಯಾಭ್ಯಾಸ ಪಿಟ್ರೋ ಎಲೆಕ್ಟ್ರಿಷಿಯನ್ ಮಾಡ್ಯಾನ ಗುರುಜಿ. ಅದು ಯಾವ್ದೋ ಒಂದು ಕಂಪನಿಯಾಗ ಏನೋ 19,000 ಕೊಡ್ತಾರಂತ ಗುರುಜಿ. ಹೋಗ್ತಾನ. ಆದ್ರ ನನ್ನ ಮಗಳು ಕೂಡ ಮಾತಾಡ್ತಾನ್ರಿ. ನಮ್ಮಿಬ್ಬರು ಗಂಡ ಹೆಂಡತಿ ಕೂಡನೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ರೀ. ಅವನಿಗೆ ಹೊಲದ ಸಲುವಾಗಿ ಇಲ್ಲೇ ಇಟ್ಕೊಂಡಿದ್ವಿ, ಜಮೀನ್ ಸಲುವಾಗಿ ಗುರುಜಿ. ನಾನು ಇಲ್ಲಿ ಶಕ್ತಿನಗರದಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಅವನೇ ಹೊಲಗಳೆಲ್ಲ ನೋಡ್ಕೊಂತಿದ್ದ. ಈಗ ಬಿಟ್ಟು ಕೊಟ್ಟು ಹೋಗ್ಬಿಟ್ಟಾನ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡತ್ತಾ ಇಲ್ಲ ಸರ್ ಗುರುಜಿ. ಅದಕ್ಕೆ ಏನಾನ ಒಂದು ಅನುಷ್ಠಾನ ಇದ್ರೆ ಹೇಳಿದ್ರೆ ಮಾಡ್ತೀವಿ. ಎಂಥ ಪರಿಸ್ಥಿತಿ ನೋಡಿ. ನೀವು ಎಷ್ಟು ಮನನೊಂದು ಈ ಮಾತನ್ನು ಹೇಳ್ತೀರಿ. ಇಂಥ ಒಂದು ಪರಿಸ್ಥಿತಿಗೆ ಒಂದು ಅನುಷ್ಠಾನ ಹೇಳಬೇಕಲ್ಲ ಅನ್ನೋ ನೋವು ನನಗಾಗ್ತಾ ಇದೆ. ಜನ್ಮ ಕೊಟ್ಟ ತಂದೆ ತಾಯಿ ಏನೋ ಒಂದು ಮಾತಾಡ್ತಾರೆ ಅಂತಾನೆ, ಆ ಮಾತನ್ನ ಲೆಕ್ಕಿಸ್ದಿರ ಆತ ಮನೆ ಬಿಟ್ಟು ಹೋಗ್ತಾನೆ ಅಂದರೆ ಇವತ್ತು ಅವರಿಗೆ ತಂದೆ ತಾಯಿ ಬೆಲೆ ಗೊತ್ತಾಗೋದಿಲ್ಲ. ನಿಮ್ಮ ಪರಿತಪನೆ, ನಿಮ್ಮೊಳಗಿರುವ ನೋವು, ನಿಮ್ಮ ಪರಿಸ್ಥಿತಿಯ ನಿಮ್ಮ ಮೂಕುವೇದನೆ ಇದೆಯಲ್ಲ, ಇವತ್ತು ನನ್ನ ಮುಂದೆ ನನ್ನ ಮಗನ ಮನೆಗೆ ಬರಮಾಡ್ಕೊಳ್ಳೋದಕ್ಕೆ ಒಂದು ಅನುಷ್ಠಾನ ಹೇಳ್ಕೊಡಿ ಅಂತ ಹೇಳಬೇಕಾದ್ರೆ ಆ ಹೇಳೋ ಮಾತನ್ನು ಹೇಳಕ್ಕೆ ಕೈಲಾಗ್ದಿರ ತಾಯಿ ನಿಮಗೆ ಕೊಟ್ಲು ಫೋನ್ನ. ಆ ತಾಯಿಯ ಒಂದು ಧ್ವನಿ ಇತ್ತಲ್ಲ, ನಾನು ಮಗನ ಹತ್ರ ಮಾತಾಡುವಾಗೆ ನಾನು ಚಿಂತನೆ ಮಾಡಿದೆ, ಅಮ್ಮ ಭಾಳ ನೋವಲ್ಲಿದ್ದಾಳೆ ಅಂತ. ಎಂಥ ಪರಿಸ್ಥಿತಿ ಬಂತು. ಈ ಕಲಿಯುಗದ ಮಹಾತ್ಮೆ ಹೇಗಾಗ್ತಾ ಇದೆ. ಮಕ್ಕಳನ್ನು ಬೆಳೆಸಿ ದೊಡ್ಡವ್ರು ಮಾಡಿ, ಬೇಕು ಬೇಡ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ, ಎಷ್ಟೋ ದಿವಸ ನಮ್ಮಲ್ಲಿ ಇಲ್ದಿದ್ರೂ ನಾವು ಇನ್ನೊಂದು ಕಡೆ ಕೈ ಕಿತ್ಕೊಂಡು ಎಲ್ಲೋ ಸಾಲ ಸೋಲಾದರೂ ಮಾಡಿ ತಂದು ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡ್ತೀವಿ. ಇವತ್ತು ಅಟ್ಲೀಸ್ಟ್ ನಾನು ಇಂಥ ಕಡೆ ಇದ್ದೀನಿ, ಇಂಥ ಉದ್ಯೋಗ ಮಾಡ್ತಿದ್ದೀನಿ, ಒಂದು ಸ್ವಲ್ಪ ದಿವಸ ನಾನು ಹೊರಗಡೆ ಇದ್ದು ಬರ್ತೀನಿ ಅನ್ನೋ ಒಂದು ಮಾತಾಡ್ಬಿಟ್ರನ್ನ ನಿಮ್ಮ ಮನಸ್ಸಿಗೆ ಎಷ್ಟೋ ಆನಂದ ಅನಿಸುತ್ತೆ. ಅದು ಇಲ್ಲದಿರ ಚಿಂತೆ ಮಾಡಬೇಡಿ. ಇದಕ್ಕೆ ನಾನು ಹೇಳೋದು, ನಿಮಗೆ ನೀವು ಅನುಷ್ಠಾನ ಮಾಡಬೇಕಾದದಲ್ಲ, ನೀವು ಭಗವಂತನ ಪ್ರಾರ್ಥನೆ ಮಾಡಿ ಸಾಕು. ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಮಗ, ನಿಮ್ಮ ಮನದಲ್ಲಿರ್ತಕ್ಕಂಥ ನಿಮ್ಮ ಮನದಾಸೆಗೆ ಭಗವಂತನ ಒಂದು ಕೃಪೆಯಿಂದ ಇನ್ನು 5 ದಿವಸದಲ್ಲಿ, ಇವತ್ತಿಗೆ ಕರೆಕ್ಟಾಗಿ ಇನ್ನು 5 ದಿವಸ ನೀವು ಯಾವ ಅನುಷ್ಠಾನ ಮಾಡಬೇಡಿ. ನಿಮಗೆ ಬೇಗ ನಿಮ್ಮ ಮಗ ನಿಮ್ಮ ಮನೆಗೆ ಬಂದು ಸೇರಲಿ ಅಂತ ನಾನು ಲಕ್ಷ್ಮೀ ಬೋರ ಸ್ವಾಮಿನ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಕ್ಷಣ ನಾನು ಪ್ರಾರ್ಥನೆ ಮಾಡಿ ನಿಮ್ಮ ಮಗ ಆದಷ್ಟು ಬೇಗ ನಿಮ್ಮ ಮನೆಗೆ ಬರಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಅವನು ಮನಸ್ಸಲ್ಲಿರ್ತಕ್ಕಂಥದ್ದು ಏನೇ ಇದ್ರೂ ಸಹಿತ ಆದಷ್ಟು ಬೇಗ ಆ ಗೂಡು ಸೇರಬೇಕು. ಅವನು ಆ ಸೇರೋದಕ್ಕೆ ಏನು ಮಾಡಬೇಕು ಅದು ನಾನು ಸಂಕಲ್ಪ ಮಾಡ್ತೇನೆ. ನೀವು ಲಕ್ಷ್ಮೀ ಬೋರ ಸ್ವಾಮಿನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹತ್ತಿರದಲ್ಲಿ ಮಾತಾಡೋ ದೇವರಿದ್ದಾರೆ ಗುರು ರಾಯರು, ಆ ಮಂತ್ರಾಲಯದ ಪ್ರಭುಗಳನ್ನು ಗುರು ರಾಘವೇಂದ್ರ ಸ್ವಾಮಿಗಳಿಂದ ಒಂದು ಸತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹ ಆಗಿ ನಿಮ್ಮ ಮಗ ನಿಮ್ಮ ಮನೆ ಬಂದು ಸೇರ್ತಾನೆ. ಇನ್ನು 5 ದಿವಸದಲ್ಲೇ ನಿಮ್ಮ ಮನೆಗೆ ಬರ್ತಾನೆ. ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಗುರುಜರವರು ತಿಳಿಸಿದ ಹಾಗೆ ನೊಂದುಕೊಳ್ಬೇಡಿ, ತಲೆಗೆಡಿಸ್ಕೊಳ್ಬೇಡಿ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಲಕ್ಷ್ಮೀ ಭೂವರಹ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಗುರುಗಳು ತಿಳಿಸಿದ ಹಾಗೆ ನೋಡಿ, ತಾವೂ ಕೂಡ ಗುರುವಾರ ಕರೆಯನ್ನು ಮಾಡಿದ್ದೀರಿ. ಗುರು ರಾಯರ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮಗಿರಲಿ. ಗುರುಜಿಯವರು ತಿಳಿಸಿದ ಹಾಗೆ ಇನ್ನು 5 ದಿನಗಳಲ್ಲೇ
ನಿಮ್ಮ ಮನೆಗೆ ನಿಮ್ಮ ಮಗ ಬಂದು ಸೇರ್ತಾನೆ. ಅದಕ್ಕೆ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ ನಿಮಗೆ? ಅಮ್ಮ ಅಮ್ಮ, ಇಲ್ಲಿ ಆ ಟಿವಿ ಬಿಟ್ಬಿಡಿ. ಫಸ್ಟ್ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ನನ್ನ ಹತ್ರ ಫೋನಲ್ಲಿ ಮಾತಾಡಿ ಫಸ್ಟ್. ನೀವು ಟಿವಿ ನೋಡ್ಲೇಬೇಡ್ರಿ, ನನ್ನ ಹತ್ರ ಫೋನಲ್ಲಿ ಮಾತಾಡ್ಬಿಡಿ ಫಸ್ಟ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗ ಜಿಲ್ಲೆ. ಗದಗ್ಲಿಂದ. ಅಮ್ಮ, ತಮ್ಮ ಹೆಸರು? ನೇತ್ರ ರೀ. ನೇತ್ರ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ರೀ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಆರೋಗ್ಯದ ಬಗ್ಗೆ ಒಂದಿಟ್ಟು ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಆರೋಗ್ಯ ಹೇಳಮ್ಮ, ಏನು ಸಮಸ್ಯೆ ಇದೆ ತಾಯಿ? ಸ್ವಲ್ಪ ನನಗ ನಡದ ಸಮಸ್ಯೆ ಐತ್ರಿ. ಹ್ಞೂ ಮಗಂದ ವಿದ್ಯಾಭ್ಯಾಸ ಈ ವರ್ಷ 7ನೇ ಕ್ಲಾಸ್ ರೀ. ಸ್ವಲ್ಪ ವಿದ್ಯೆನೇ ಇದಾಗಲ್ಲ ನೋಡ್ರಿ. ಹೆಂಗೈತ್ರಿ ಅವ್ನ ಭವಿಷ್ಯ? ಮಗ ಓದ್ತಾ ಇದ್ದಾನಾ? ಕೊಡ್ತೇನೆ ನೋಡ್ರಿ ಅವನ ಕೈಯ. ಕೊಡಿ. ಹಲೋ 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 ಗುರುಜಿ. ಹಾಂ ಹೇಳಪ್ಪ, ಏನು ಓದ್ತಾ ಇದೆಯಾ? 7th ಸ್ಟ್ಯಾಂಡರ್ಡ್ ಗುರುಜಿ. 7th ಸ್ಟ್ಯಾಂಡರ್ಡು. ಇನ್ನೂ ಶಾಲೆಗೆ ಹೊರಟಿಲ್ವಾ ಇವತ್ತು? ಈಗ 10:50 ಗುರುಜಿ. 10ವರೆಗೆ. ಚೆನ್ನಾಗಿ ಓದ್ಕೋಬೇಕಲ್ಲ ನೀನು. ಓದ್ತೀವಿ ಗುರುಜಿ. ಮತ್ತು ಅಮ್ಮ ಓದ್ತಾ ಇಲ್ಲ, ನನ್ನ ಮಗ ಭಾಳ ನೋವಲ್ಲಿ, ಅವನು ಸರಿಯಾಗಿ ಓದೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓದ್ತೀವಿ ಗುರುಜಿ. ಇವತ್ತಿನಿಂದ ಓದೋದ್ರ ಕಡೆ ಇನ್ನಷ್ಟು ಗಮನ ಕೊಡಬೇಕು ನೀನು. ಹ್ಞೂ. ಹಾಗೆ ಪ್ರತಿ ದಿವಸ ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಹೇಳ್ತಾ ಇದೆಯಾ? ಬೆಳಿಗ್ಗೆ 6:30. ಇನ್ನೊಂದು ಅರ್ಧ ಗಂಟೆ ಬೇಗ ಎದ್ದೇಳು. 6 ಗಂಟೆಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಓಂ ಶ್ರೀಂ ಐಂ 3 ಅಕ್ಷರ ಹೇಳು. ಹೇಳು ಒಂದ್ಸತಿ. ಓಂ ಶ್ರೀಂ ಓಂ ಶ್ರೀಂ ಐಂ. ಹಾಂ ಹೇಳು, 11 ಸರ್ತಿ ಹೇಳು. ಓಂ ಶ್ರೀಂ ಐಂ 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 ಓಂ ಶ್ರೀಂ ಐಂ. ಅಮ್ಮಂಗೆ ಕೊಡು ಫೋನ್ನ. ಹಲೋ, ನಮಸ್ಕಾರ. ಅಮ್ಮ, ನಿನ್ನ ಮಗ ಬುದ್ಧಿವಂತ ಇದ್ದಾನೆ. ನಿನ್ನ ಮಗ ಯಾವುದರಲ್ಲೂ ಸೋಲೊಪ್ಕೊಳ್ಳೋನಲ್ಲ. ಅವನು ಗೆಲ್ತಾನೆ. ಅವನಲ್ಲಿ ವಿದ್ಯೆ ಇದೆ, ಅಪಾರವಾದಂಥ ಶಕ್ತಿ ಇದೆ, ವರ್ಚಸ್ಸಿದೆ. ಅವನು ಇಡೀ ಕ್ಲಾಸ್ಗೂ ಒಂದು ಹಂತಕ್ಕೆ ಸ್ವಲ್ಪ ಶ್ರಮ ಪಟ್ಟರೆ ಇಡೀ ಕ್ಲಾಸಿಗೆ ಫಸ್ಟ್ ಬರ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ಆಧಾರವಾಗಿ ನಿಂತ್ಕೋತಾನೆ. ಹೆದರಬೇಡ, ಅವನ ಸ್ವರದಲ್ಲಿ ಅಂತಹ ಶಕ್ತಿ ಇದೆ. ಅದರಿಂದ ನೀನು ಧೈರ್ಯವಾಗಿದ್ದು ನಿನ್ನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು. ನಿನ್ನ ಸೊಂಟದ ಬೇನೆ ಅಂದಲ್ಲ, ಯಾವಾಗಿಂದ ಇದೆ ಸೊಂಟದ ನೋವಿದು? ಅದೇ ನಡ ಯಾವಾಗಿಂದ ನೋವ್ತಾ ಇದೆ? ಎಷ್ಟು ದಿವಸದಿಂದ ಇದೆ ಇದು? ಈಗಾಗಲೇ 7-8 ವರ್ಷ ಆತ್ರಿ ಗುರುಜಿ. ಅದನ್ನ ಹಾಸ್ಪಿಟ್ಲ್ ತೋರಿಸಿದ್ದೀರಾ? ತೋರ್ಸೇನ್ರಿ, ಎಲ್ಲ ಇದು ಮಾಡೇನ್ರಿ, ಆದ್ರೂ ಏನು ಕಡಿಮೆ ಆಗಿಲ್ರಿ. ಒಂದು ಕೆಲಸ ಮಾಡಿ, ಇವತ್ತು ನಾನು ಹೇಳಿದ್ದು ಒಂದು ಪ್ರಯೋಗ ಮಾಡಿ ನೋಡು. ಒಂದು ಸ್ವಲ್ಪ ಎಳ್ಳೆಣ್ಣೆ ತಗೋ. ಹಲೋ, ಹೇಳ್ರಿ ಗುರುಜಿ. ಎಳ್ಳೆಣ್ಣೆ, ಹ್ಞೂ. ಅರಳಿ ಮರದ ಚಕ್ಕೆ, ಅರಳಿ ಮರ, ಅಶ್ವತ್ಥ ಮರ ಇದೆಯಲ್ಲ, ಅಶ್ವತ್ಥ ಮರದ ಚಕ್ಕೆ, ಹ್ಞೂ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಮರದ ಚಕ್ಕೆ, ಹ್ಞೂ. ಇದೆರಡರ ಜೊತೆಗೆ ಸ್ವಲ್ಪ ಪಚ್ಕರ್ಪುರ, ನೀಲಗಿರಿ ತೈಲ, ಇದೆಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡಿ. ಬಿಸಿ ಮಾಡಿಬಿಟ್ಟು ಆ ಎಣ್ಣೆ ಸ್ವಲ್ಪ ಬಿಸಿ ಇರುವಾಗ, ಉಗುರು ಬೆಚ್ಚಗೆ ಇರುವಾಗ, ನಿಮಗೆ ಬಿಸಿ ತಡೆಯುವಷ್ಟು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಮನೆಗಿದ್ದರೆ ಆ ಹೆಣ್ಣು ಮಕ್ಕಳ ಕಡೆಯಿಂದ ಹಿಂದೆ ನಡೆದ ಭಾಗಕ್ಕೆ ಈ ಎಣ್ಣೆಯನ್ನು ಹಚ್ಚಿಸ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಸಿ. ಮಾಡಿಸ್ಬಿಟ್ಟು ತೆಳ್ಳಗಿರ್ತಕ್ಕಂಥ ಕಾಟನ್ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿ ಆ ಒದ್ದೆ ಬಟ್ಟೆನ ಅದ್ರ ಮೇಲೆ ಹಾಕಿ. ಸ್ವಲ್ಪ ಒದ್ದೆ ಬಟ್ಟೆ ಹಾಕಿದಾಗ ಒದ್ದೆ ಬಟ್ಟೆ ಒಣಗಕ್ಕೆ ಶುರುವಾಗುತ್ತದು. ನಿಮ್ಮ ದೇಹದ ಬಿಸಿ ಶಾಖಕ್ಕೆ ಬಟ್ಟೆ ಒಣಗುತ್ತೆ. ಆಗ ಒಳಗಡೆ ಇರ್ತಕ್ಕಂಥ ಆಯಿಲು ದೇಹದ ಒಳಗೆ ಇಳ್ಕೊಳ್ಳುತ್ತೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಬಿಸಿ ಮಾಡಿಬಿಟ್ಟು ಕಲ್ಲುಪ್ಪಿಂದ ಉಪ್ಪಿನ ಶಾಖ ಕೊಡಿ. ಈ ಥರ ಒಂದು 15ರಿಂದ 20 ಸರ್ತಿ ಮಾಡಿಸಿ. ಆದಷ್ಟು ಬೇಗ ಈ ಸೊಂಟದ ನೋವು ದೂರ ಆಗುತ್ತೆ, ನೀನು ಆರೋಗ್ಯವಾಗಿರ್ತೀಯ. ಧೈರ್ಯ ತನ್ಕೋಮ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ.
ನಿಮ್ಮ ವರ್ಚಸ್ಸು ತೇಜಸ್ಸಿನಿಂದ ಮತ್ತಷ್ಟು ದೊಡ್ಡದಾದಂಥ ಜವಾಬ್ದಾರಿಯುತವಾದ ಕೆಲಸಗಳನ್ನು ಕೈಗೆತ್ತಿಕೊಳ್ತೀರಿ. ಇವತ್ತಿನ ಪ್ರಯಾಣದಲ್ಲಿ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ತಾವು ಯಾವ ನಿರ್ಣಯ ಮಾಡ್ತೀರೋ ಆ ನಿರ್ಣಯದಲ್ಲಿ ಮತ್ತಷ್ಟು ಅದ್ಭುತವಾದ ಫಲಗಳಿದೆ, ಸಾಕಷ್ಟು ಜನಗಳ ಆಕರ್ಷಣೆ ಇದೆ. ಹಾಗೆ ತೃಪ್ತಿಕರವಾದಂಥ ಬದುಕಿಗೆ ಒಂದು ಧರ್ಮವಾದಂತಹ ಹೆಜ್ಜೆಯನ್ನು ಹಾಕುವಂಥ ಅದ್ಭುತವಾದ ಶಕ್ತಿ ಇದೆ. ಅದಕ್ಕಾಗಿ ತುಲಾರಾಶಿಯವರು ಇವತ್ತಿನ ದಿವಸ ಧರ್ಮದೇವತೆಯನ್ನು, ಅದರಲ್ಲೂ ಗುರುವಿನ ಪರಂಪರೆ ಇರತಕ್ಕಂಥ ಗುರು ಸಾನ್ನಿಧ್ಯವನ್ನು, ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ, ಗುರು ದತ್ತ ಮಹಾರಾಜರ ಮೂಲ ಸಾನ್ನಿಧ್ಯಗಳನ್ನು ಅಥವಾ ದತ್ತಾತ್ರೇಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಔದುಂಬರ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅದರೊಂದಿಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ ಇಂಥದ್ದನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರನ ಆಸ್ಥಾನವೂ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ರಾಹು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಆದರೆ ಬೇಡದ ವಿಚಾರಗಳು ತುಂಬ ತಲೆ ಕೆಡುವಂಥ ರೀತಿಯಲ್ಲಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಎದುರಾಗ್ತಾ ಇದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ತೋರಿಸುವಂಥದ್ದಾಗುತ್ತೆ. ಇವತ್ತು ಆರ್ಥಿಕ ಸಂಕಷ್ಟದಿಂದ ಒದ್ದಾಡುವಂಥ ಪರಿಸ್ಥಿತಿ ಇದೆ. ಹಾಗೆ ಮನಸ್ಸಲ್ಲಿ ಮನನೊಂದು ಮಾತಾಡುವಂಥ ಮಾತಿಗೆ ಯಾರೊಬ್ಬರೂ ಸಹಿತ ಅದನ್ನು ಒಲಿಸದಿರ ಬೇರೆಲ್ಲರೂ ಸಹಿತ ಅಚುಚ್ಚಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವಂಥ ರೀತಿಯಲ್ಲಿರುತ್ತೆ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ, ಆ ನಿರ್ಣಯವನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇವತ್ತು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗವಿಲ್ಲದಿರ ನಡೆದರೆ ಅಲ್ಲಿ ವ್ಯತ್ಯಾಸ ಆಗೋದಂತೂ ಸಹಜವೇ. ಹಾಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ದಕ್ಷಿಣಾಭಿಮುಖವಾಗಿ ನಿಂತು ಇವತ್ತು ನಿಮ್ಮ ಧರ್ಮದೇವರನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಗುರು ಹಿರಿಯರ ಅನುಗ್ರಹ ಪಡೀಲಿಕ್ಕಾಗಿ ದಕ್ಷಿಣಾಭಿಮುಖವಾಗಿ ನಿಂತು ಅಲ್ಲಿ ಸಾಂಬ ಸದಾಶಿವನ ಅನುಗ್ರಹ ಪಡಿತಕ್ಕಂಥದ್ದು, ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ದಕ್ಷಿಣಾಭಿಮುಖವಾಗಿ ನಿಂತು ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಕುತ್ತಿಗೆ ನೋವು ಬರ್ತಕ್ಕಂಥದ್ದು ಅಥವಾ ಮೀನುಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದು, ಪಾದಗಳು ಉರಿ ಬರ್ತಕ್ಕಂತಹ ಸಾನ್ನಿಧ್ಯ ಇರುವ ಆಗ್ಬೋದು. ಹಾಗಾಗಿ ಈಗ ಆರೋಗ್ಯದ ಬಗ್ಗೆ ಮಾತ್ರ ಸಾಧ್ಯವಾದಷ್ಟು ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಆರೋಗ್ಯವನ್ನು ಸರಿ ಇಟ್ಕೊಂಡ್ರೆ ಎಲ್ಲ ಫಲಾಫಲಗಳು ಸಿದ್ಧಿಯಾದಂತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಮತ್ತಷ್ಟು ಅದ್ಭುತವಾದ ಶಕ್ತಿಯನ್ನು, ಅದ್ಭುತವಾದ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಆದರೆ ಯಾವುದು ಮಾಡಲಿಕ್ಕೂ ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ 3 ಹೆಜ್ಜೆ ಹಿಂದಕ್ಕೆ ಹಾಕ್ಬಿಡ್ತೀರಿ. ಮನಸ್ಸಲ್ಲಿ ಏನೋ ಒಂಥರ ದ್ವಂದ್ವ ಚಿಂತನೆ ಇದೆ, ಯಾವುದೂ ತೃಪ್ತಿ ಇಲ್ಲ. ಹಾಗೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಯಾರೊಬ್ಬರನ್ನು ಮಾತಾಡಬೇಕಾದ್ರೂ ಸಮಾಧಾನವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲವನ್ನೂ ಕೈ ಬಿಡ್ತೀರಿ. ಬೇಡವಾದ ಕೆಲಸಗಳ ಕಡೆ ಹೆಚ್ಚು ಓಲೈಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಕೆಲವಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು, ಮನೆಗೆ ತೊಗೊಂಡು ಹೋಗಬೇಕು. ಮನೆ ಅಲಂಕಾರದ್ದಿರಲಿ ಅಥವಾ ನೀವು ಧರಿಸುವ ವಸ್ತ್ರವಿರಲಿ ಅಥವಾ ಒಂದಷ್ಟು ಚಿನ್ನ ಬೆಳ್ಳಿ ವಜ್ರದ ಬಗ್ಗೆ ಆಗಲಿ, ಯಾವುದೋ ಒಟ್ಟಾರೆ ಹೇಳಬೇಕಂದ್ರೆ ಒಂದು ವಸ್ತುನ ಮನೆಗೆ ತೊಗೊಂಡು ಹೋಗಬೇಕು ಅನ್ನೋ ಆಸೆಯಲ್ಲಿ ಇರ್ತೀರಿ. ಆದರೆ ಏನೇ ಮಾಡಬೇಕಾದ್ರೂ ಭಾಳ ಕನ್ಫ್ಯೂಷನಲ್ಲಿ ಇರ್ತೀರಿ. ಯಾರೋ ಸ್ನೇಹಿತರು ಇರ್ತಾರೆ, ಅವ್ರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯಗಳು ಮಾಡ್ಕೊಳ್ತೀರಿ. ಕುಟುಂಬದ ಸದಸ್ಯರು ಯಾರನ್ನೂ ನೋಡಿ ಸಮಾಧಾನ ಮಾತಾಡಲಿಕ್ಕೆ ಆಗದಿರ ಅಲ್ಲಿ ಗರ್ಜನೆ ಮಾಡ್ತೀರಿ. ಅಲ್ಲಿಂದ ಸಮಸ್ಯೆ ಹುಟ್ಟುತ್ತೆ. ಹಾಗಾಗಿ ಇವತ್ತು ನೀವೇನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ತೃಪ್ತಿಕರವಾದ ಬದುಕು ಕಾಣಬೇಕಾದ್ರೂ ದೇವಿಯ ಅನುಗ್ರಹ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. होल्ड पर रखा है, कृपया लाइन पर बने रहिए. The person you are speaking with has ಗುರುಗಳೇ, ಮೋಸ್ಟ್ಲಿ ಕಾಲ್ ಏನೋ ಹೋಲ್ಡ್ ಆಗಿ ಕರೆ ತಪ್ಪಿದೆ ಅಂತ ಕಾಣುತ್ತೆ ಗುರುಗಳೇ. ಸ್ವರಜ್ಯೋತಿಷದ ಜೊತೆಗೆ ಅಂತಂದರೆ ಕಾರ್ಯಕ್ರಮಕ್ಕೆ ಕರೆ ಮಾಡೋದ್ರ ಜೊತೆಗೆ ಸಾಕಷ್ಟು ಜನ ಪತ್ರಗಳನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರೀತಾನೆ ಇರ್ತಾರೆ. ಹಾಗಾಗಿ ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ತಾಯಿ ಮತ್ತು ಮಗಳು ಅವರ ವಿಚಾರವಾಗಿ ಬರೆದಿರತಕ್ಕಂಥ ಒಂದು ಪತ್ರ ಗುರುಗಳೇ. ಕಣ್ಣಿನ ರೇಖೆಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಒಂದು ಸಣ್ಣ ಮಾಹಿತಿ. ಕಣ್ಣಿನ ರೇಖೆ ಆಗಲಿ, ಫೋಟೋ ಆಗಲಿ ಮತ್ತು ನಮ್ಮ ಹೆಸರು ಏನು ತಿಳಿಸುವಂಥದ್ದು ಬೇಡ ಅಂತ ಹೇಳಿದ್ದಾರೆ. ಕೋಗಿನವರ್ ಅಂತ ಹೇಳಿದ್ರೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ ಗುರುಗಳೇ. ಕೋಗಿನವರ್ ಅಂತ ಹೇಳಿದ್ರೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ
ಈ ಒಂದು ಪದದ ಬಳಕೆಯಿಂದ ಗುರು ತಾಯಿಯವರೇ ತಾವು ಬರೆದಿದ್ದೀರಿ, ಈ ಒಂದು ಪದವನ್ನು ಹೇಳಿ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ, ಹಾಗಾಗಿ ನಿಮ್ಮ ಪತ್ರವನ್ನು ಓದ್ತಾ ಇದ್ದೇನೆ. ಗುರುಜಿಯವರೇ ಪತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಗುರುಜಿಯವರಿಗೆ ನನಗೆ ಬಹಳ ಒಂದು ಆಸೆ ಏನಪ್ಪ ಅಂತಂದರೆ ಒಂದು ಮನೆಯನ್ನು ಕಟ್ಟಬೇಕು. ಆದರೆ ಮನೆಯನ್ನು ಕಟ್ಟಲಿಕ್ಕೆ ಈಗ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ. ಬಹಳ ಪ್ರಯತ್ನ ಪಟ್ಟಿದ್ದೀನಿ ಗುರುಗಳೇ, ಎಷ್ಟು ಹಲವಾರು ದೇವಸ್ಥಾನಗಳನ್ನು ಸುತ್ತಿದ್ದೇನೆ, ಹರಕೆಗಳನ್ನು ಕಟ್ಕೊಂಡಿದ್ದೇನೆ, ಎಲ್ಲವನ್ನೂ ಕೂಡ ಮಾಡಿದ್ದೇನೆ. ಆದರೆ ಮನೆಯನ್ನು ಕಟ್ಟೋಕ್ಕಾಗ್ತಾಯಿಲ್ಲ. ಇತ್ತೀಚೆಗೆ ನಮ್ಮ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೂ ಕೂಡ ಬಂದಿದ್ದೇನೆ. ಅಲ್ಲಿ ಭಗವಂತನ ದರ್ಶನವನ್ನು ಮಾಡ್ಕೊಂಡಿದ್ದೇನೆ. ಅದಾದ ಮೇಲೆ ಇರೋದರಲ್ಲಿ ಒಂದು ರೀತಿ ನೆಮ್ಮದಿಯಾಗಿದ್ದೇನೆ. ಆದರೆ ಈ ಮನೆ ಕಟ್ಟಬೇಕು ಎಂಬತಕ್ಕಂಥ ಒಂದು ಆಸೆ ನನ್ನಲ್ಲಿ ಹಾಗೇ ಉಳ್ಕೊಳ್ತಾ ಇದೆ ಗುರುಗಳೇ. ನಾನು ಅದನ್ನು ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ನಾನು ನನ್ನ ಮಗಳು ಮಾತ್ರ ಇರತಕ್ಕಂಥದ್ದು, ಅದರಲ್ಲೂ ನನ್ನ ಗಂಡ ಈಗ ಸದ್ಯಕ್ಕೆ ಇಲ್ಲ. ಆದ ಕಾರಣದಲ್ಲಿ ನಾನು ನನ್ನ ಮಾವನ ಮನೆಯಲ್ಲೇ ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದೇನೆ ಗುರುಗಳೇ. ಅವರೇ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ. ಆದರೆ ನನ್ನ ದುರಾದೃಷ್ಟವೋ ಏನೋ, ಅವರು ಹೇಳ್ತಾರೆ ಮನೆಯನ್ನು ಕಟ್ಟೋಣ, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ. ಆದರೆ ಅವರು ಯಾವುದೇ ರೀತಿ ಸಹಾಯವನ್ನು ಮಾಡ್ತಾಯಿಲ್ಲ. ಅದರ ಜೊತೆಗೆ ಈ ಆರೋಗ್ಯದ ಸಮಸ್ಯೆ ಬೇರೆ ಒಂದು 2 ವರ್ಷದಿಂದ ನನಗೆ ಕಾಡ್ತಾ ಇರೋ ಕಾರಣದಿಂದ, ಆರೋಗ್ಯ ಸಮಸ್ಯೆಯಿಂದ ಅವರು ನನ್ನನ್ನು ಇರೋದ್ರಲ್ಲಿ ಅಷ್ಟಕ್ಕಷ್ಟೇ ನೋಡ್ತಾ ಇದ್ದಾರೆ, ದೂರ ಇಟ್ಬಿಟ್ಟಿದ್ದಾರೆ ಗುರುಗಳೇ. ನಾನು ನನ್ನ ಮಗಳು ಮಾತ್ರ ಇದ್ದೇವೆ. ಅವಳೇ ನನಗೆಲ್ಲ, ಅವಳೇ ನನ್ನನ್ನು ನೋಡ್ಕೊಳ್ತಾ ಇರೋದು. ಹಾಗಾಗಿ ಏನಾದರೂ ಆಗಲಿ ಗುರುಗಳೇ, ಒಂದು ಮನೆಯನ್ನು ಕಟ್ಟಬೇಕು ಅನ್ನೋದೇ ನನ್ನ ಒಂದು ಮಹದಾಸೆ. ಹಾಗಾಗಿ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕೊಡಿ. ನನ್ನ ಆಸೆ ಅದೊಂದೇ, ಮನೆ ಕಟ್ಟಬೇಕು ನಾನು. ತುಂಬ ದೊಡ್ಡ ಆಸೆ. ಹೌದು. ಯಾಕೆಂದರೆ ಇವರ ಕಣ್ಣುಗಳಲ್ಲಿ ನಾನಿರುವುದರೊಳಗಾಗಿ ಒಂದು ಗೂಡನ್ನು ಕಟ್ಟಿ ಆ ಗೂಡು ನನ್ನ ಮಗಳಿಗೆ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅವರು. ಪ್ರತಿಯೊಬ್ಬ ತಾಯಿಯೂ ಅಷ್ಟೇ, ತನ್ನ ಪರಿವಾರಕ್ಕೆ, ತನ್ನ ಮಕ್ಕಳಿಗಾಗಿಯೇ ದುಡಿಮೆ, ತನ್ನ ಮಕ್ಕಳಿಗಾಗಿಯೇ ಜೀವನ. ನಿಮ್ಮ ಆಸೆ ಈಡೇರುತ್ತೆ, ಭಯಪಡಬೇಡಿ, ಧೈರ್ಯವಾಗಿರಿ. ತಾಯಿ ಮಕ್ಕಳ ಇಬ್ಬರ ಕಣ್ಣರೇಖೆಯಲ್ಲೂ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಸದ್ಯದಲ್ಲೇ ನಿಮ್ಮ ಕನಸಿನ ಮನೆ ನೀವು ಕಟ್ಕೊಳ್ತೀರಿ. ಕಟ್ಕೊಳ್ಳೋದಕ್ಕೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹವೂ ಇದೆ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಇದೆ. ಹಾಗಾಗಿ ಹೆದರೋದು ಬೇಡ. ನಿಮ್ಮಿಬ್ಬರ ಕಣ್ಣರೇಖೆ ಚೆನ್ನಾಗಿದೆ. ಸ್ವಲ್ಪ ಕಷ್ಟಪಡಬೇಕು. ಮನೆ ಅಂದರೆ ಹುಡುಗಾಟದ ಮಾತಲ್ಲ, ಅಥವಾ ಒಂದು ಕಾಗದದಲ್ಲಿ ಅಥವಾ ಒಂದು ಪೇಪರ್ ತೊಗೊಂಡು ಪೆನ್ನಲ್ಲಿ ಒಂದು ಮನೆಯನ್ನು ಚಿತ್ರ ಬರೀತಕ್ಕಂಥದ್ದಲ್ಲ. ಸ್ವಲ್ಪ ಕಷ್ಟ ಇದೆ, ಆದರೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಂತೂ ಅತಿ ಶೀಘ್ರದಲ್ಲಿದೆ. ನಿಮ್ಮ ಕನಸಿನ ಮನೆ ಬೇಗ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿದ್ದುದಲ್ಲಿ ಕೋಪ ಇರುತ್ತೆ. ಮಕರ ರಾಶಿಯವರಿಗೆ ಸಮಾಧಾನ ಬೇಕಾಗುತ್ತೆ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಅಂದುಕೊಂಡ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂತಹ, ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳನ್ನು ಅರ್ಥಪೂರ್ಣವಾಗಿ ಮಾಡುವಂತಹ ಕೆಲಸ ನಿಮ್ಮದಾಗಬೇಕು. ತಾವು ಏನು ಅಂದುಕೊಂಡಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆದರೆ ಅದರ ಕೆಲಸಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದೇವಿಯ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಷ್ಟು ಪತ್ರೆಗಳನ್ನು ಅಥವಾ ತುಳಸಿ ಬಿಲ್ವ ಪತ್ರೆಗಳನ್ನು, ಮರಗ ದವನವನ್ನು, ಇಂತಹದ್ದನ್ನು ದೇವಿಯ ಪಾದಕ್ಕೆ ಅರ್ಪಣೆ ಮಾಡಿ ಗುರು ಪ್ರಾರ್ಥನೆ ಮಾಡಿಕೊಂಡು ನಂತರ ಮುಂದೆ ನಡೆದರೆ ಮಕರ ರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಏನನ್ನು ಅಂದುಕೊಂಡಿದ್ದೀರೋ, ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ವೃತ್ತಿಯಲ್ಲಿದ್ದು ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದೀರೋ ಖಂಡಿತ ಅದರ ಫಲಾಫಲಗಳು ಅಷ್ಟೇ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಇವತ್ತು ಏನೇನು ಮಾಡಬೇಕಾದರೂ, ಯಾವ ಕೆಲಸದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ ಇವತ್ತಾದ್ದರಿಂದ ಸ್ವಲ್ಪ ಎಚ್ಚರಿಕೆಯೇ ಬೇಕು. ಆದರೆ ಒಂದು ಸಂತೋಷ ಸುದ್ದಿ ಏನಿದೆ, ಇವತ್ತು ಕುಂಭರಾಶಿಯವರಿಗೆ ನಿಮ್ಮ ಮನಸಾ ಇಚ್ಛೆ ತಾವು ಏನು ಸಂಕಲ್ಪ ಮಾಡಿದ್ರೋ ಆ ಸಂಕಲ್ಪವನ್ನು ಪೂರ್ತಿ ಮಾಡ್ಕೊಳ್ತೀರಿ. ಗುರು ಹಿರಿಯರ ಆಶೀರ್ವಾದ ಪಡಿತೀರಿ. ಹಾಗೆ ನೀವು ಮಾಡುವಂಥ ಕೆಲಸಕ್ಕೆ ಒಂದು ಸ್ಥಾನಮಾನವನ್ನು, ಒಂದು ಗೌರವವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ಸಹ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅದರ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುವಂಥದ್ದು, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಸಾಧ್ಯವಾದರೆ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದಿದೆ. ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಮಂದಗತಿಯಲ್ಲಿರುತ್ತೆ.
12 ಗಂಟೆ 20 ನಿಮಿಷದವರೆಗೂ ಇರ್ತಕ್ಕಂಥ ಮಂದಗತಿಯಲ್ಲಿ ಸಾಗುವಂಥ ಕೆಲಸ, ಅದಾದ ನಂತರ ಬಹಳಷ್ಟು ಚುರುಕಾಗಿ ವೇಗವಾಗಿ ಸಾಗುವಂಥ ಕೆಲಸ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಕಾಯಕ. ಇಷ್ಟೆಲ್ಲ ಅದ್ಭುತಗಳಿದ್ದಾಗ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಆ ಮಾತಿನಂತೆ ನಡ್ಕೊಳ್ಳಿ. ಹಾಗೆ ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 11 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ಹಾಂ, ಚೆನ್ನಾಗಿದ್ದೇವೆ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲೇ ಬಿಜಾಪುರ ಮೇಲೆ ಒಂದು ಹಳ್ಳಿ ಸರ್. ಆಯಿತು ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮುಲ್ಕಾಪುರ ಸರ್. ಆಯಿತು, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ರೀ ಗುರುಜಿ. ನಮಸ್ತೆ. ನಮಸ್ಕಾರ. ನಮಸ್ತೆ, ಹೇಳಿ. ಸ್ವಲ್ಪ ಎದಿದು ಇದು ಸರ್, ಹಾಲು ತಿಂದು ಇದು ತಿಳಾಕತ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಮನೆ ದವಾಖಾನೆ ತೋರಿಸಿದೇವ್ರಿ. ನಾವು ಏನಾದ್ರು ಹಾಲ್ಟ್ ಆಗ್ಯದಕ್ಕೂ ಒಂದು ಸ್ವಲ್ಪ ಬಾವು ಬಂದತಿ ತಿಳಾಕತ್ತಾರೆ ಅವ್ರು. ಅದಕ್ಕೆ ಅದು ಹೆಂಗೆ ಏನು ಪರಿಹಾರ ಅಂತ ಕೇಳ್ಬೇಕತ್ತಿದ್ದೇವ್ರಿ. ಈಗಲೂ ಅದರಿಂದ ಏನೋ ನೋವಿದೆಯಾ? ಸ್ವಲ್ಪ ನೋವಾದ್ರಿಪ್ಪ, ಒಂದೆರಡು ದಮ್ ಬರ್ತೀರಿ. ಸ್ವಲ್ಪ ಕೆಲಸ ಮಾಡಾಗ ಅದು ಹಿಂಗೆ ಬಗ್ಗಿದು ಕುಳಿಯೋದು ತೇಕ ದಮ್ ಬರ್ತೀರಿ. ಈಗ ವಯಸ್ಸೆಷ್ಟು ತಮಗೆ? ನಮಗೊಂದು 52 ಐತ್ರಿ. 52. ಹ್ಞೂ. ಇದಕ್ಕೆ ಔಷಧಿ ಏನಾದ್ರು ಕೊಟ್ಟಿದ್ದಾರಾ? ಗುಳಿಗೆ ಕೊಟ್ಟಾರಿ. ಗುಳಿಗೆ ಕರೆಕ್ಟಾಗಿ ತೊಗೊಳ್ಳಿ. ಬೆಳಗ್ಗೆ ಸಾಯಂಕಾಲ ಕರೆಕ್ಟಾಗಿ ಟೈಮ್ ತೊಗೊಳ್ಳಿ. ನಿಮ್ಮ ಸ್ವರದಲ್ಲಿ ಅಂಥ ಶಕ್ತಿ ಅಂಥದ್ದು ಏನು ಭಯಪಡಬೇಕಾದ್ದೇನಿಲ್ಲ. ದೇವರ ಅನುಗ್ರಹ ಮಾಡ್ತಾನೆ. ಆದರೂ ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಸ್ವಲ್ಪ ನಿಧಾನಕ್ಕೆ ಒಂದು 10 ಹೆಜ್ಜೆ ವಾಕಿಂಗ್ ಮಾಡಿ. ಒಂದು 10 ಹೆಜ್ಜೆ ಒಂದಷ್ಟು ದೂರ ನಡೆದು ಓಡಾಡ್ತಕ್ಕಂಥದ್ದು. ತಮ್ಮ ವೃತ್ತಿ ಧರ್ಮ ಏನು, ಕೆಲಸ ಏನು ಮಾಡ್ತೀರಿ? ಈ ಗೌಂಡಿ ಕೆಲಸ ಮಾಡ್ತೇವ್ರಿ. ಬಿಲ್ಡಿಂಗ್ ವರ್ಕ್. ಹಾಂ, ಇರಲಿ. ಅದೇ ಕೆಲಸ ಭಾಳ ಕಷ್ಟ ಇರುತ್ತೆ. ಕಷ್ಟದ ಕೆಲಸನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇರೋದ್ರಲ್ಲಿ ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಒಂಚೂರು ವಾಕಿಂಗ್ ಮಾಡಿ, ಆಹಾರವನ್ನು ಕರೆಕ್ಟಾಗಿ ನಿಯಮಾನುಸಾರ ಆಹಾರ ತೊಗೊಂಡು ಮಾತ್ರೆಗಳನ್ನು ಕರೆಕ್ಟಾಗಿ ಸ್ವಲ್ಪ ದಿವಸ ತೊಗೊಳ್ಳಿ. ಏನು ತೊಂದರೆ ಇಲ್ಲ. ನಿಮ್ಮ ಸ್ವರದಲ್ಲಿ ಅಂತ ಭಯಪಡಬೇಕಾದ್ದೇನಿಲ್ಲ. ಧೈರ್ಯವಾಗಿರಿ. ಒಳ್ಳೆಯದಾಗಲಿ. ನೀವು ನಂಬಿರುವ ದೈವ ಅನುಗ್ರಹ ಆಗುತ್ತೆ. ಒಳ್ಳೆಯದಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಿಜಾಪುರದ ಮಾಡ್ತಿದ್ದೀರಿ. ಬಿಜಾಪುರ. ಇವತ್ತಿನ ದಿವಸ ನಮ್ಮ ಕರೆಗಳೆಲ್ಲ ಉತ್ತರ ಕರ್ನಾಟಕದ್ದೇ ಆಗಿದೆ. ಬಹಳ ಸಂತೋಷ. ಅಮ್ಮ, ತಮ್ಮ ಹೆಸರು? ಆಯ್ತವ, ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಗುರುಜಿ, ಹೊಟ್ಟೆ ನನಗೆ ಆರಾಮ ಇದ್ರಿ. 1.5 ವರ್ಷ ಆಯ್ತ್ರಿ. ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ಹೊಟ್ಟೆ ಕಡಿಮೆನೂ ಆಗೋದ್ರಿ ನನಗೆ. ಏನು ಸಮಸ್ಯೆ ಅಮ್ಮ? ನನಗೆ ಕೈ ಎಲ್ಲ ತರ ಆಗ್ತತ್ರಿ. ಒಟ್ಟು ಕಾಲು ಇದ್ರಿ, ಕೈ ಇರೋದು, ಬೆನ್ನು ನೋವು, ಉಪವಾಸನು ಒಮ್ಮೆ ತ್ರಾಸ ಆಕತ್ರಿ. ಮೂಗ್ನಿಗೆ ಉಪವಾಸನ ಆಗಂಗಿಲ್ರಿ. ತಲೆ ಚಕ್ರ ಬರ್ತೈತ್ರಿ. ಎಲ್ಲ ನಾರ್ಮಲ್ ಬರತೈತ್ರಿ ಹಾಸ್ಪಿಟ್ಲ್ ಒಳಗ. ಹಾಸ್ಪಿಟ್ಲ್ ಎಲ್ಲ ನಾರ್ಮಲ್ ಇದೆಯಾ? ನಾರ್ಮಲ್ ಇದೆ ಸರ್. ಎಲ್ಲ ಎಲ್ಲ ಥರ ಟೆಸ್ಟ್ಗಳೆಲ್ಲ ಮಾಡಿಸಿದ್ದೀರಿ? ಎಲ್ಲ ಸಿಟಿ ಸ್ಕ್ಯಾನ್ ಎಲ್ಲ ಮಾಡ್ಸಿದ್ರಿ ಗುರುಜಿ. ಎಲ್ಲ ನಾರ್ಮಲ್ ಬರತೈತ್ರಿ. ಯಾವಾಗಿಂದ ಇದೆ ಈ ಥರ ಸಮಸ್ಯೆ? ಈಗ 1.5 ವರ್ಷ ಆಯ್ತ್ರಿ ಈ ತರ ಆಗತ್ತೆ. 1.5 ವರ್ಷ. ಹ್ಞೂನ್ರಿ. ಅವಾಗಿದ್ದ ನೀವು ಫೋನ್ ಮಾಡ್ಕೊಂಡಿದ್ರಿ. ಹೊಟ್ಟೆ ನನಗೆ ಕಲಟ್ಟೆ ಆಗ್ತಿದ್ರಿ. ಒಂದು ಕೆಲಸ ಮಾಡಿ, ಇವತ್ತಿನಿಂದ 3 ದಿವಸ ಇವತ್ತೇ ಪ್ರಾರಂಭ ಮಾಡಿ. ನಾನು ಹೇಳೋದನ್ನು ಇವತ್ತು, ನಾಳೆ, ನಾಳಿದ್ದು 3 ದಿವಸ ಮಾಡಿ. ಇವತ್ತು ನಿಮ್ಮ ಊರಲ್ಲಿ ತಾಮ್ರದ ತಗಡು ಸಿಗುತ್ತಾ? ತಾಮ್ರದ ತಗಡಿರಿ? ಹಾಂ, ತಾಮ್ರದ ತಗಡು ಯಂತ್ರಗಳು ಬರೀತಾರಲ್ಲ, ಹ್ಞೂನ್ರಿ ಗುರುಜಿ. ಆ ಯಂತ್ರ ಬರೆಯುವಂತಹ ತಾಮ್ರದ ರೇಕು, ಹ್ಞೂನ್ರಿ ಗುರುಜಿ. ಅದು ರೇಕು ಅಂತಾರೆ, ತಗಡು ಅಂತಾರೆ. ಒಟ್ಟು ತಾಮ್ರದ ಯಂತ್ರ ಬರೀತಕ್ಕಂಥ ಹಾಳೆ, ಹ್ಞೂನ್ರಿ ಗುರುಜಿ. ಅದನ್ನು ತಗೊಂಡು ಅದರಲ್ಲಿ ಈ ಕಬ್ಬಿಣದ ಮಳೆ ಆಗಲಿ ಅಥವಾ ತಾಮ್ರದ ಮಳೆನೇ ಆಗಲಿ, ಅದರ ಸಹಾಯದಿಂದ ಒಂದು ವೃತ್ತಾಕಾರವನ್ನು ಹಾಕಿ. ಫಸ್ಟ್ ಒಂದು ಸರ್ಕಲ್ ಹಾಕಿ. ಹ್ಞೂನ್ರಿ ಗುರುಜಿ. ಸರ್ಕಲ್ ಮಧ್ಯದಲ್ಲಿ ಒಂದು ಬಾಕ್ಸನ್ನು ಬರೀರಿ, 4 ರೇಖೆ ಇರುವಂಥ ಬಾಕ್ಸು. ಹ್ಞೂನ್ರಿ ಗುರುಜಿ. ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಹಾಕಿ. ಹ್ಞೂನ್ರಿ ಗುರುಜಿ. ತ್ರಿಕೋನದ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥ ಅಕ್ಷರ ಬರಬೇಕು. ಕ್ಲೀಮ್, ಕಾ ಕಿ ಲಾವತ್ತು 0, ಕ್ಲೀಮ್ ಹ್ಞೂನ್ರಿ ಗುರುಜಿ. ಬರೆದುಬಿಟ್ಟು ಅದರ ಮೇಲ್ಗಡೆ 1 ಚಿಟಿಕೆಯಷ್ಟು ಬಿಳಿ ಸಾಸಿವೆ, 1 ಚಿಟಿಕೆಯಷ್ಟು ಮರಳ ಮಾತಂಗಿ, ಎಡಮುರಿ ಮತ್ತು ಬಲಮುರಿ,
ಹ್ಞೂ ರೀ ಇದಿಷ್ಟು ಇಟ್ಟು 4 ಕಡೆ 4 ದೀಪ ಹಚ್ಚಿ ಅದನ್ನು ಒಂದು ಮನೆ ಮೇಲೆ ಇಟ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ. ನನ್ನಲ್ಲಿರುವಂಥ ಸಮಸ್ಯೆ ನಾನು ದಾಟಿರ್ತಕ್ಕಂಥದ್ದು ಅಥವಾ ಯಾವುದಾದ್ರು ಮಾಟಮಂತ್ರ ಪ್ರಯೋಗ ಆಗಿದ್ದರೂ ನನ್ನ ದೇಹದ ಮೇಲಿರ್ತಕ್ಕಂಥ ರೋಗ ರುಜಿನಗಳು ಬೇಗ ಗುಣ ಆಗಬೇಕು ಅಂತ ಸಂಕಲ್ಪ ಮಾಡಿ 4 ದೀಪ ಹಚ್ಚಿ 11 ಪ್ರದಕ್ಷಿಣೆ ಬನ್ನಿ. ಹ್ಞೂ ರೀ 11 ಪ್ರದಕ್ಷಿಣೆ ಬಂದು ಅಂಗೈಯಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ನೀರು ಹಾಕ್ಕೊಂಡು ಆ ಯಂತ್ರದ ಮಧ್ಯಭಾಗದಲ್ಲಿ ಹಾಕಿ. ಹ್ಞೂ ರೀ ಇಷ್ಟು ಮಾಡಿ ಕೈಕಾಲು ತೊಳ್ಕೊಂಡು ಪುನಃ ನಿಮ್ಮನೆ ದೇವ್ರಿಗೆ ಒಂದು ದೀಪ ಹಚ್ಬಿಡಿ. ಹ್ಞೂ ರೀ ಇದನ್ನು 3 ದಿವಸ ಮಾಡಿ, ಇವತ್ತು ನಾಳೆ ನಾಳಿದ್ದು. ಎಷ್ಟೊತ್ತಿಗೆ ಮಾಡ್ರಿ ಪ್ರೀತಿ? ಇವತ್ತು ಸಂಜೆನೇ ಮಾಡಿ, ಇವತ್ತು ಸಂಜೆ ಮಾಡಿ, ನಾಳೆ ಬೆಳಿಗ್ಗೆ ಮಾಡಿ, ಆಚೆ ನಾಳದ್ದು ಬೆಳಿಗ್ಗೆ ಮಾಡಿ. ಆಯ್ತು ರೀ ಗುರುಜಿ, ನಾಳೆ ಮಾಡ್ಬೇಕ್ರಿ ಮನೆ ಮೇಲೆ? ಇವತ್ತು ಸಂಜೆ ಮಾಡಿ, ನಾಳೆ ಬೆಳಿಗ್ಗೆ ಮಾಡಿ. ಮನೆ ಒಳಗೆ ಮಾಡ್ರಿ, ಮನೆ ಮೇಲ್ಗಡೆ ಮಾಡ್ರಿ? ಮನೆಯೊಳಗೆ ಮಾಡಿರಿ. ಒಳಗೆ ರೀ, ಅದನ್ನ ಎಲ್ಲಿ ಇದು ಮಾಡ್ಬೇಕ್ರಿ ಮತ್ತೆ? ಮನೆಯಲ್ಲಿ ದೇವ್ರ ಮನೆ ಹತ್ರ ಮಾಡ್ರಮ್ಮ. ಆಯ್ತು ರೀ ಸರ್, ಗುರುಜಿ ಆಗ ನಿಮ್ಮ ಮನೇಲಿ ಇಟ್ಕೋಬೇಕೇನ್ರಿ ಎಲ್ಲರ? 3 ದಿವಸ ಮಾತ್ರ ಇರಲಿ. ಹ್ಞೂ ರೀ 3 ದಿವಸ ಆದಮೇಲೆ ಅದನ್ನು ಚಿಕ್ಕದಾಗಿ ಮಡಚಿಬಿಟ್ಟು ದೃಷ್ಟಿ ತೆಗೆದುಕೊಂಡು ಎಲ್ಲರೂ ದೂರ ತೊಗೊಂಡು ಹಾಕ್ಬಿಡಿ. ಅದು ಒಂದಿನ 3 ದಿನ ಅದು ಒಂದ್ರಾಗ ಮಾಡ್ರಿ? ಒಂದೇ ಮಾಡಿ ಸಾಕು. ಇವತ್ತು ಏನು ಮಾಡ್ತೀರೋ ಅದನ್ನೇ 3 ದಿವಸ ಪೂಜೆ ಮಾಡಬೇಕಷ್ಟೇ. ಆಯ್ತು ರೀ ಗುರುಜಿ. ಇಷ್ಟು ಮಾತ್ರ ಮಾಡಿ ಆದಷ್ಟು ಬೇಗ ಆರೋಗ್ಯ ಗುಣಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಕಾರ್ಯಕ್ರಮದಲ್ಲಿ ಒಂದು ಪತ್ರ ಬಂದಿದೆ ಗುರುಗಳೇ. ಕಣ್ಣಿನ ರೇಖೆಯನ್ನು ಕಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಹೆಸರನ್ನು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ, ಆದರೆ ಅದರಿಂದ ನಾನೇ ಬರೆದಿದ್ದೀನಿ ಗುರುಗಳೇ ತಮಗೆ ಹೆಸರು. ಗುರುಗಳೇ, ನನ್ನ ಹೆಸರು ತಿಳಿಸೋದು ಬೇಡ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ಹುಬ್ಬಳ್ಳಿಯಿಂದ ನಾನು ಈ ಪತ್ರವನ್ನು ಬರಿತಾ ಇದ್ದೇನೆ ಗುರುಗಳೇ. ಗುರುಗಳೇ, ನನ್ನ ಮದುವೆಯ ಬಗ್ಗೆ ಮತ್ತು ಉದ್ಯೋಗದ ಸಮಸ್ಯೆ. ಗುರುಗಳೇ, ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ನನ್ನದು ಒಂದು ಸಣ್ಣ ಬಿಸ್ನೆಸ್ ಕೂಡ ಇದೆ. ಅದರಲ್ಲಿ ಸಾಲಬಾಧೆ ಜಾಸ್ತಿ ಆಗಿದೆ. ಎಷ್ಟೇ ದುಡಿದ್ರೂ ಕೂಡ ನನ್ನ ಹತ್ರ ಹಣನೇ ಉಳಿತಾ ಇಲ್ಲ. ಮನೆಯ EMIನ ಜವಾಬ್ದಾರಿ ನನ್ನ ಮೇಲಿದೆ. ಕೊನೆಗೆ ಹುಡುಗರ ಅಂತಂದರೆ ಬಿಸ್ನೆಸ್ಸು ಅಂತ ಕಾಲದಲ್ಲಿ ಹುಡುಗರಿಗೆ ಪೇಮೆಂಟ್ ಅನ್ನೋ ವಿಚಾರವಾಗಲಿ, ಇಲ್ಲ ಅಂತಂದರೆ ಕೆಲಸ ಮಾಡುವಾಗ ಹುಡುಗರಿಗೆ ಅವರ ಮನೆಯ ಖರ್ಚಾಗಲಿ, ನನ್ನ ಅಂಗಡಿ ಬಾಡಿಗೆ ಆಗಲಿ, ಎಲ್ಲ ವಿಚಾರದಲ್ಲೂ ಕೂಡ ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹೊಣೆಯನ್ನು ನನ್ನ ತಲೆ ಮೇಲೆ ಇದೆ. ಹಾಗಾಗಿ ಈ ಒಂದು ಹೊಣೆಯನ್ನು ನಾನು ತಪ್ಪಿಸ್ಕೊಳ್ಳಿಕ್ಕಾಗಿ ಸಾಲವನ್ನು ಮಾಡ್ಕೊಂಡಿದ್ದೇನೆ. ಆದರೆ ಆ ಸಾಲನೂ ತೀರ್ತಾ ಇಲ್ಲ, ಈ ಕಡೆ ಸಂಪಾದನೆ ಮಾಡಿರೋ ಹಣನೂ ಉಳಿತಾ ಇಲ್ಲ. ಗುರುಗಳೇ, ಬಹಳ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಗುರುಗಳೇ. ಇದಕ್ಕೇನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಗುರುಗಳೇ, ಮೂಲ ನಕ್ಷತ್ರ ಧನುರ್ರಾಶಿ, ಕಶ್ಯಪ ಗೋತ್ರ ಅಂತ ಬರ್ತಿದ್ದಾರೆ. ಮೂಲ ನಕ್ಷತ್ರ ತಪ್ಪಲ್ಲ, ಧನುರಾಶಿ ತಪ್ಪಲ್ಲ. ಆದರೆ ಮನುಷ್ಯನ ಗ್ರಹಗತಿಗಳು ನಿಮ್ಮ ಕಣ್ಣರೇಖೆ ಪ್ರಕಾರ ಬಹುಶಃ ಈ ಸಮಸ್ಯೆಯಿಂದ ನೀವು ಮುಕ್ತರಾಗಿ ಹೊರಗಡೆ ಬರಲಿಕ್ಕೆ ಫೆಬ್ರವರಿವರೆಗೂ ಸ್ವಲ್ಪ ಕಷ್ಟ ಇದೆ. ಇದೇ ಬರ್ತಕ್ಕಂತಹ ಫೆಬ್ರವರಿ ಅಂದರೆ ಮುಂದಿನ ವರ್ಷ, ಈ ವರ್ಷ ಫಲ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಫೆಬ್ರವರಿ 23ನೇ ತಾರೀಕಿನವರೆಗೂ ನಿಮ್ಮ ಎಡಗಣ್ಣಿನ ರೇಖೆ ಮತ್ತು ಬಲಗಣ್ಣಿನ ರೇಖೆಗಳಲ್ಲಿ ಫಲಗಳಿಲ್ಲದಿರತಕ್ಕಂಥದ್ರಿಂದ, ಲಾಭ ಇಲ್ಲದಿರತಕ್ಕಂಥದ್ರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇಲ್ಲದ ರೀತಿ ಅವಮಾನಕ್ಕೀಡಾಗತ್ತೆ. ಮಾಡದಿರತಕ್ಕಂಥ ತಪ್ಪನ್ನು ಹೆಗಲ ಮೇಲೆ ಹಾಕ್ಕೋಬೇಕಾಗತ್ತೆ. ಯಾರು ಏನು ಮಾತಾಡರೂ ತಲೆ ಬಗ್ಸಿ ನಿಲ್ಲೇಬೇಕಾಗತ್ತೆ. ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ ನಿಮ್ಮದು. ಅದರ ಮಧ್ಯದಲ್ಲಿ ಕೆಲವೊಮ್ಮೆ ಆಲೋಚನೆ ಇಲ್ದಿರ, ಸರಿಯಾದ ತೀರ್ಮಾನ ಇಲ್ದಿರ, ಏನೋ ಆ ಕ್ಷಣಕ್ಕೆ ಸದ್ಯ ಬೀಸೋದೊಡನೆ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಚಿಂತನೆ ಮಾಡಿ ಅಲ್ಲೊಂದೆರಡು ಕಡೆ ನೀವು ತಪ್ಪು ಮಾಡಿಬಿಡ್ತೀರಿ. ಆ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಇಲ್ದಿರ ಸಮಸ್ಯೆಯನ್ನು ಹೊತ್ತುಕೊಂಡು ಪ್ರತಿದಿನ ಅಯ್ಯೋ ಹೀಗಾಗಬಾರ್ದಾಗಿತ್ತು, ಹೀಗಾಗೋಯ್ತಲ್ಲಪ್ಪ ಅನ್ನೋ ಚಿಂತನೆಯಲ್ಲಿ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಅದರಲ್ಲೂ ಎಸ್ಸಿಂದ, ಎನ್ನಿಂದ ಮತ್ತು ಎಮ್ಮಿಂದ, ಎಸ್, ಎನ್, ಎಂ ಈ ಲೆಟ್ರಿಂದ ಪ್ರಾರಂಭ ಆಗ್ತಕ್ಕಂಥ ಅವರ ಸ್ನೇಹ ಬೆಳೆಸ್ತೀರಿ, ಅವರಿಂದಲೇ ಕಣ್ಣೀರು ಹಾಕ್ತೀರಿ. ಈಗಲೇ ಹೇಳ್ತಿದ್ದೀನಿ, ಈ ಲೆಟ್ರಲ್ಲಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ವ್ಯವಹಾರ ಮಾಡಬೇಕಾದ್ರೆ ನೀವು ಭಾಳ ಜೋಪಾನ ಇರಬೇಕು. ಸ್ವಲ್ಪ ಯಾಮಾರಿದ್ರೆ ನೀವು ಇದರಿಂದ ಸಮಸ್ಯೆ ನೋಡಬೇಕಾಗತ್ತೆ, ಕಷ್ಟ ಅನುಭವಿಸ್ಬೇಕಾಗತ್ತೆ. ಜೊತೆಯಲ್ಲಿದ್ದು ನಾನು ದಾರಿ ತೋರಿಸ್ತೀನಿ ಅಂತ ಹೇಳಿ ಮುಂದೆ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಆದಷ್ಟು ಜೋಪಾನ ಇರಲಿ. ಇವತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಣಯ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಒಳ್ಳೆ ಮಾತಿನಿಂದ ಸಮಂಜಸವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ.